ಹಾಯ್ ಫ್ರೆಂಡ್ಸ್, ಐ ಆಮ್ ರೂಪಾ ಫ್ರಮ್ ಸಾಧನಾ ಅಕಾಡೆಮಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಸೈನ್ಸ್ ಕ್ವಶನ್ ಅನಾಲೈಸಿಸ್ ವೇರಿಯಸ್ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂತಹ ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಬಟನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ, ಸೊ ನಮ್ಮ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಯಾವ ಕಾರಣದಿಂದ ಕ್ರಿಮಿಗಳು ನೀರಿನ ಮೇಲೆ ಮುಳುಗದೆ ಚಲಿಸಬಹುದು? ಅಂದರೆ ಇನ್ಸೆಕ್ಟ್ಗಳು ಮೂವ್ ಮಾಡಿದಾಗ, ಅಂದರೆ ವಾಟರ್ ಮೇಲೆ ಮೂವ್ ಮಾಡಿದಾಗ ಸಿಂಕಿಂಗ್ ಡ್ಯೂ ಟು, ಅಂದರೆ ಅದು ಮುಳುಗೋದಿಲ್ಲ, ಬದಲಾಗಿ ತೇಲ್ತಾ ಇರುತ್ತೆ. ಅದಕ್ಕೆ ಕಾರಣ ಏನು? ನಾವು ಹೇಳ್ಬೋದು ವಾಟರ್ ಡೆನ್ಸಿಟಿ. ಇನ್ ಜನರಲಾಗಿ ಏನು ಅಂದ್ಕೊಂಡಿರ್ತೀವಿ ಅಂತ ಹೇಳಿದ್ರೆ, ಡೆನ್ಸಿಟಿ ಆಫ್ ವಾಟರ್ ಹೈಯರ್ ದ್ಯಾನ್ ದಟ್ ಆಫ್ ದಿ ಇನ್ಸೆಕ್ಟ್ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಆ್ಯಸ್ ವಿ ನೋ ದ ಸೈನ್ಸ್, ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಕೆಮಿಕಲ್ ಟರ್ಮ್ಸ್ ಬರುತ್ತೆ, ಕೆಮಿಸ್ಟ್ರಿಗೆ ರಿಲೇಟೆಡ್ ಆಗಿರೋ ಒಂದು ಟರ್ಮ್ಸ್ ಬರುತ್ತೆ. ಅಂದರೆ ನಾವು ಡೇ ಟು ಡೇ ಲೈಫಲ್ಲಿ ನಡೀತಕ್ಕಂತಹ ಜನರಲ್ ಎಕ್ಸಾಂಪಲ್ಸ್ನ ತಗೋತಾ ಹೋದರೆ ಅದ್ರ ಹಿಂದ್ಗಡೆ ಸೈನ್ಸ್ ಇದ್ದೇ ಇರುತ್ತೆ. ಸೊ ಹಾಗಿದ್ರೆ ಈ ಕೀಟಗಳು ನೀರಿನ ಮೇಲೆ ಸಿಂಕಿಂಗ್ ಡ್ಯೂ ಟು ಯಾಕೆ ಅಂತ ನೋಡೋದಾದರೆ ಇಷ್ಟು ಆಪ್ಷನ್ಗಳನ್ನು ನಾವು ಅನಲೈಸ್ ಮಾಡ್ತಾ ಹೋಗಬೇಕು. ಫಸ್ಟ್ ಆಪ್ಷನ್ ಈ ರೀತಿ ಇದೆ: ದ್ರವಸ್ಥಿತಿ ಮೇಲ್ಮುಖ ಒತ್ತಡ, ಹೈಡ್ರೋಸ್ಟ್ಯಾಟಿಕ್ ಅಪ್ ಥ್ರಸ್ಟ್. ನೆಕ್ಸ್ಟು ಕ್ರಿಯಾಶೀಲ ಮೇಲೇರುವಿಕೆ, ಡೈನಮಿಕ್ ಲಿಫ್ಟ್ ಅಂತ ಇದೆ. ನೆಕ್ಸ್ಟ್ ಸರ್ಫೇಸ್ ಟೆನ್ಷನ್ ಆಫ್ ಅ ವಾಟರ್, ವಿಸ್ಕೋಸಿಟಿ ಆಫ್ ವಾಟರ್. ಇಲ್ಲಿ ನಾವು ನೋಡೋದಾದರೆ ಎರಡು ಆಪ್ಷನನ್ನು ಆರಾಮಾಗಿ ಡಿಲೀಟ್ ಮಾಡ್ಬೋದು. ಬಿಕಾಸ್ ಅಲ್ಲೇನಿದೆ ಸಿಂಕಿಂಗ್ ಅಂದರೆ ನೀರಿನ ಡೆನ್ಸಿಟಿಗೆ ಸಂಬಂಧಪಟ್ಟಿದೆ ಮತ್ತು ಒಂದು ಸರ್ಫೇಸ್ ಏರಿಯಾವನ್ನು ಅದು ಒಳಗೊಂಡಿದೆ. ಅಂದರೆ ಅಲ್ಲೇನಾಗಿದೆ, ಯಾವುದೇ ಮೇಲ್ಮುಖ ಒತ್ತಡ ಆಗ್ತಾ ಇಲ್ಲ. ನೆಕ್ಸ್ಟು ಬಯಾನ್ಸಿ ಅಂತ ಕರಿತೀವಿ. ಸೊ ನೆಕ್ಸ್ಟು ಡೈನಮಿಕ್ ಲಿಫ್ಟ್, ಅಪ್ ಥ್ರಸ್ಟ್, ಆ ರೀತಿ ಏನೂ ಆಗ್ತಾ ಇಲ್ಲ. ಅಂದರೆ ಪ್ರೆಸರೈಸ್ಡ್ ಪ್ರೊಸೆಸ್ ಏನೂ ನಡೀತಾ ಇಲ್ಲ. ಒಂದು ಕೀಟ ಚಲಿಸ್ತಾ ಇದೆ. ಯಾಕೆ ಚಲಿಸ್ತಾ ಇದೆ ವಾಟರ್ ಮೇಲೆ ಅನ್ನೋದು ಗೊತ್ತು. ಡೆನ್ಸಿಟಿ ಜಾಸ್ತಿ ಇರುತ್ತೆ. ಡೆನ್ಸಿಟಿ ದಟ್ ರಿಲೇಟೆಡ್ ಟು ಅದರ್ ಟು ಆಪ್ಷನ್ಸ್, ನಾಟ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಆಪ್ಷನ್. ದಟ್ಸ್ ವೈ ಅಲ್ಲೇನು ಮಾಡ್ತೀವಿ, ಹೈಡ್ರೋಸ್ಟ್ಯಾಟಿಕ್ ಅಪ್ ಥ್ರಸ್ಟ್ ಅನ್ನೋದನ್ನು ಆರಾಮಾಗಿ ಡಿಲೀಟ್ ಮಾಡ್ತೀವಿ. ನೆಕ್ಸ್ಟ್ ಡೈನಮಿಕ್ ಲಿಫ್ಟ್ ಅನ್ನೋದನ್ನು ಆರಾಮಾಗಿ ಡಿಲೀಟ್ ಮಾಡ್ತೀವಿ. ಬಟ್ ಎಲ್ಲಿ ಕನ್ಫ್ಯೂಸ್ ಆಗ್ತಾ ಇರುತ್ತೆ ನೋಡಿದಾಗ ಅಂತ ಹೇಳಿದ್ರೆ, ಸರ್ಫೇಸ್ ಟೆನ್ಷನ್ ಆಫ್ ಅ ವಾಟರ್, ನೆಕ್ಸ್ಟು ವಿಸ್ಕೋಸಿಟಿ ಆಫ್ ವಾಟರ್, ಈ ಎರಡರಲ್ಲೂ ನಾವೇನು ಮಾಡಬೇಕಾಗತ್ತೆ, ಸ್ವಲ್ಪ ಡಿಫ್ರೆನ್ಸನ್ನು ತಿಳ್ಕೊಬೇಕಾಗತ್ತೆ. ವಿಸ್ಕೋಸಿಟಿ ಅಂತ ಹೇಳಿದ್ರೆ ಗೊತ್ತಿರುತ್ತೆ. ನೆಕ್ಸ್ಟು ನಾವು ಪ್ರೀವಿಯಸ್ ಕ್ವಶನ್ ಬ್ಯಾಂಕ್ ಟೆಸ್ಟ್ ಸೀರೀಸ್ ಹೇಳಬೇಕಾದ್ರೆ ಮಾತಾಡಿದ್ದೀವಿ. ವಿಸ್ಕೋಸಿಟಿ ಅಂದರೆ ರೆಸಿಸ್ಟೆನ್ಸ್ ಆಫ್ ಫ್ಲೋ ಆಫ್ ಲಿಕ್ವಿಡ್. ಒಂದು ಏರಿಯಾನಲ್ಲಿ ಲಿಕ್ವಿಡ್ ಹರಿತಾ ಇದೆ ಅಂತ ಹೇಳಿದ್ರೆ ಅದರ ಒಂದು ರೆಸಿಸ್ಟೆನ್ಸ್ ಕೆಪಾಸಿಟಿ ಎಷ್ಟಿದೆ. ಸೊ ಹ್ಯಾಸ್ ಕಂಪೇರ್ಡ್ ಟು ಹನಿ ಆ್ಯಂಡ್ ವಾಟರ್, ಜೇನುತುಪ್ಪವನ್ನು ಒಂದು ಸರ್ಫೇಸ್ ಏರಿಯಾ ಮೇಲೆ ಹಾಕಿದಾಗ ಅದು ಮೂವ್ ಆಗ್ತಕ್ಕಂಥ ರೀತಿ ಹ್ಯಾಸ್ ಕಂಪೇರ್ಡ್ ಟು ವಾಟರ್, ಒಂದು ವಾಟರ್ ಡ್ರಾಪನ್ನು ಹಾಕಿದಾಗ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ಈಸಿಯಾಗಿ ಫ್ಲೋ ಹಾಕ್ಕೊಂಡು ಹೋಗುತ್ತೆ. ಸೊ ನಾವೇನು ಅನ್ಕೊಂಡ್ಬಿಡ್ತೀವಿ, ವಿಸ್ಕೋಸಿಟಿ ನೀರಿನ ಜಾಸ್ತಿ ಇದೆ, ವಾಟರ್ ಜಾಸ್ತಿ ಇದೆ, ದಟ್ಸ್ ವೈ ಒಂದು ಸರ್ಫೇಸ್ ಏರಿಯಾನಲ್ಲಿ ವಾಟರ್ ಈಸಿಯಾಗಿ ಹೋಗ್ತಾ ಇದೆ. ಆ್ಯಸ್ ಕಂಪೇರ್ಡ್ ಟು ದಟ್ ಒನ್ ಆಫ್ ದಟ್ ಹನಿಯನ್ನು ನಾವು ಒಂದು ಸರ್ಫೇಸ್ ಏರಿಯಾ, ಜೇನುತುಪ್ಪವನ್ನು ಒಂದು ಡ್ರಾಪ್ನಷ್ಟು ಹಾಕಿದಾಗ ಅಥವಾ ಒಂದು 2 ಡ್ರಾಪ್ಸಷ್ಟು ಹಾಕಿದಾಗ ನೀರಿನಷ್ಟು ಈಸಿಯಾಗಿ ಫ್ಲೋ ಆಗೋದಿಲ್ಲ. ಅಂದರೆ ಹ್ಯಾಸ್ ವಿ ಕನ್ಸಿಡರ್ ದೀಸ್ 2 ಎಕ್ಸಾಂಪಲ್ಸ್, ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಹನಿ ವಿಸ್ಕೋಸಿಟಿ ಜಾಸ್ತಿ ಇರುತ್ತೆ ಹ್ಯಾಸ್ ಕಂಪೇರ್ ಟು ವಾಟರ್. ದಟ್ಸ್ ವೈ ಅಲ್ಲೇನು ಕೇಳ್ತಾರೆ ಅಂತ ಹೇಳಿದ್ರೆ ಒಂದು 3-4 ಎಕ್ಸಾಂಪಲ್ ಕೊಡ್ತಾರೆ. ಸೀಮೆ ಎಣ್ಣೆ, ನೀರು, ಜ್ಯೂಸು ಮತ್ತು ಜೇನುತುಪ್ಪ ಅಂತ ಹೇಳ್ಕೊಡ್ತಾರೆ. ನಾವು ಡೈರೆಕ್ಟ್ಲಿ ಗೋತ್ರೂ ವಾಟರ್ ಅಥವಾ ಸೀಮೆ ಎಣ್ಣೆ, ಕ್ಯಾರೋಸಿನಿಗೆ ಹೋಗ್ಬಿಡ್ತೀವಿ. ಬಟ್ ದಟ್ ಈಸ್ ಟೋಟಲಿ ರಾಂಗ್. ಯಾವುದ್ರ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಹನಿ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ದಟ್ಸ್ ವೈ ಅದು ಅಷ್ಟು ಈಸಿಯಾಗಿ ಫ್ಲೋ ಆಗಲ್ಲ. ಇವಾಗ ನೋಡ್ಬೋದು, ಒಂದು ಡಿಸ್ಟಿಲ್ ವಾಟರ್ ಬಾಟ್ಲಿಗೆ ಇರ್ತಕ್ಕಂತಹ ರೇಟು ಮತ್ತು ಹ್ಯಾಸ್ ಕಂಪೇರ್ ಟು ದಿ ಹನಿ ಬಾಟಲ್, ಒಂದು ಚಿಕ್ಕ ಬಾಟ್ಲು ತೊಗೋಬೇಕು ಅಂತ ಹೇಳಿದ್ರೂ 50 ರೂಪೀಸ್ 60 ರೂಪೀಸ್ ಅಂತ ಹೇಳ್ತಾರೆ. ಸೊ ವ್ಯಾಲ್ಯೂ ಕನ್ಸಿಡರ್ ಮಾಡಿದಾಗ ನಾವು ಈಸಿಯಾಗಿ ವಿಸ್ಕೋಸಿಟಿ ನೆನ್ಪಿಟ್ಕೋಬೋದು. ಮತ್ತು ಎಕ್ಸಾಮಲ್ಲಿ ಇದನ್ನೇ ಅಂದರೆ ಮೈಂಡಲ್ಲಿ ಇಟ್ಕೋಬೇಕಂತ ಹೇಳಿದ್ರೆ ಜಸ್ಟ್ ಕಂಪೇರ್ ಮಾಡ್ಬೇಕು ನಾವು. ಸೊ ಒಂದು ಡಿಸ್ಟಿಲ್ ವಾಟರ್ ಬಾಟ್ಲು ಮತ್ತೊಂದು ಹನಿ ಬಾಟ್ಲು ಕಂಪೇರ್ ಮಾಡಿದಾಗ ಗೊತ್ತಾಗುತ್ತೆ, ಹನಿಗೆ ಇರ್ತಕ್ಕಂಥ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಹ್ಯಾಸ್ ಕಂಪೇರ್ ಟು ದಿ ಡಿಸ್ಟಿಲ್ ವಾಟರ್ ಬಾಟ್ಲ್. ದಟ್ಸ್ ವೈ ವಿಸ್ಕೋಸಿಟಿ ಆಫ್ ಹನಿ ಈಸ್ ಗ್ರೇಟರ್ ದ್ಯಾನ್ ದಟ್ ಆಫ್ ವಾಟರ್ ಅಂತ ಹೇಳಿ ಕರಿತೀವಿ. ಸೊ ಅಲ್ಲಿಗೆ ವಿಸ್ಕೋಸಿಟಿ ಟೋಟಲಿ ಡಿಫ್ರೆಂಟ್ ಫ್ರಮ್ ದಿಸ್ ಸ್ಟೇಟ್ಮೆಂಟ್. ದಟ್ಸ್ ವೈ ಏನು ಮಾಡ್ತೀವಿ, ಆಪ್ಷನ್ ಡಿನೂ ಡಿಲೀಟ್ ಆಗುತ್ತೆ. ಕೊನೆಗೆ ಉಳ್ಕೊಂಡಿದೆ ಯಾವುದು ಅಂತ ಹೇಳಿದ್ರೆ ಸರ್ಫೇಸ್ ಟೆನ್ಷನ್ ಆಫ್ ಅ ವಾಟರ್. ಏನು ಸರ್ಫೇಸ್ ಟೆನ್ಷನ್ ಆಫ್ ಅ ವಾಟರ್ ಅಂತ ಹೇಳಿದ್ರೆ, ಇಲ್ಲಿ ಇನ್ಸೆಕ್ಟನ್ನೇ ತಗೊಳ್ಳೋಣ. ಒಂದು ಗ್ಲಾಸಲ್ಲಿ ನೀರನ್ನು ತೊಗೊಂಡಿದ್ದೀವಿ, ಅದ್ರ ಮೇಲೆ ಏನೋ ಒಂದು ಇನ್ಸೆಕ್ಟ್ ಹೋಗ್ತಾ ಇದೆ, ಬೇಡ, ಪೆಟಲ್, ಒಂದು ಫ್ಲವರ್ ಪೆಟಲ್ ಅಥವಾ ಇದ್ರದ್ದು ದಾಸವಾಳ ಹೂವಿಂದಾಗಿರ್ಬೋದು ಅಥವಾ ಚಿಕ್ಕ ಚಿಕ್ಕ ಹೂಗಳಿದ್ದಾಗಿರ್ಬೋದು, ಒಂದು ಪೆಟಲನ್ನು ಕಿತ್ತು ಹೂವಿನ ದಳವನ್ನು ಕಿತ್ತು ಆ ನೀರಿರ್ತಕ್ಕಂಥ ಗ್ಲಾಸಲ್ಲಿ ಹಾಕಿದಾಗ ಅಷ್ಟು ಏರಿಯಾ ಏನಾಗುತ್ತೆ ಅಂತ ಹೇಳಿದ್ರೆ ಆ ಪೆಟಲ್ಲು ಆವರಿಸ್ಕೊಂಡ್ಬಿಡತ್ತೆ.
ಹ್ಯಾಸ್ ಇಟ್ ಈಸ್ ಒಂದು ಕೀಟ ಅಥವಾ ಒಂದು ನೊಣ ಅಥವಾ ಒಂದು ಸೊಳ್ಳೆ ಯಾವುದಾದ್ರು ಆಗಿರಲಿ, ಒಂದು ನೀರಿರ್ತಕ್ಕಂತಹ ಒಂದು ಗ್ಲಾಸ್ ಬೀಕರಿಗೆ ಆಗಿರ್ಬೋದು, ಅಥವಾ ಮನೇಲಿ ಯೂಸ್ ಮಾಡೋ ಪಾತ್ರೆಗಳಲ್ಲಾಗಿರ್ಬೋದು, ಅಥವಾ ಈಗ ನೋಡಿರ್ಬೋದು ನೀವು ಡೇ ಟು ಡೇ ಲೈಫಲ್ಲಿ ಎಲ್ಲೋ ಒಂದು ಹಿಂದ್ಗಡೆ ಅಥವಾ ಮನೆಯ ಹಿತ್ತಲಲ್ಲಿ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಒಂದು ಪಾತ್ರೆ ಇಟ್ಟಿರ್ತಾರೆ ಅಥವಾ ಒಂದು ಬಕೆಟ್ ಇಟ್ಟಿರ್ತಾರೆ. ಅದರಲ್ಲಿ ಎಲೆಗಳು ಸಣ್ಣ ಎಲೆಗಳು ಬಿದ್ದಿರತ್ತೆ, ನೆಕ್ಸ್ಟು ಸಣ್ಣ ಕ್ರಿಮಿಕೀಟಗಳು ಬಿದ್ದಿರತ್ತೆ. ಆವಾಗ ನೋಡಿರ್ಬೋದು ಅದು ಎಲ್ಲಿ ಬಿದ್ದಿರತ್ತೆ, ಒಂದು ಹೂವಿನ ದಳ ಎಲ್ಲಿ ಬಿದ್ದಿರತ್ತೆ ಅಷ್ಟು ಏರಿಯಾ ಏನಾಗಿರತ್ತೆ ಅಂತ ಹೇಳಿದ್ರೆ ಒಂಥರ ಏನೋ ವಾಟ್ರ್ ಬಬ್ಬಲ್ ಬಂದಿರೋ ಥರ ಅನಿಸುತ್ತೆ. ಅಂದರೆ ಒಂದು ಮಿನಿಮಮ್ ಸರ್ಫೇಸ್ ಏರಿಯಾವನ್ನು ಅಲ್ಲಿರ್ತಕ್ಕಂತಹ ಒಂದು ವಸ್ತು ಅಥವಾ ಒಂದು ಇನ್ಸೆಕ್ಟ್ ಏನು ಮಾಡಿರುತ್ತೆ ಅಂತ ಹೇಳಿದ್ರೆ ಅಷ್ಟು ಏರಿಯಾ ಕವರ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಅಂದರೆ ಮಿನಿಮಮ್ ಸರ್ಫೇಸ್ ಆಫ್ ವಾಟರ್, ಒಂದು ಮಿನಿಮಮ್ ಜಾಗದಲ್ಲಿ ಇರ್ತಕ್ಕಂತಹ ವಾಟರನ್ನು ಅಲ್ಲಿರ್ತಕ್ಕಂಥ ವಸ್ತು ಏನು ಮಾಡಿರುತ್ತೆ, ಆಕ್ರಮಿಸ್ಕೊಂಡಿರುತ್ತೆ. ಅದಕ್ಕೆ ಏನಂತ ಕರಿತೀವಿ ಅಂತ ಹೇಳಿದ್ರೆ ಸರ್ಫೇಸ್ ಟೆನ್ಷನ್ ಆಫ್ ಅ ವಾಟರ್, ನೀರಿನ ಮೇಲ್ಮೈ ಎಳೆತ. ಒಂದು ವಸ್ತು ಆ ನೀರಿನ ಸರ್ಫೇಸ್ ಮೇಲೆ ಬಿದ್ದಾಗ ಅದೇನಾಗತ್ತೆ ಅಂತ ಹೇಳಿದ್ರೆ ಆ ವಸ್ತುಗೆ ಏನು ಮಾಡುತ್ತೆ, ನಮ್ಮ ವಾಟರು ಅದನ್ನು ಮುಳುಗೋದಕ್ಕೆ ಬಿಡಲ್ಲ. ಏನು ಮಾಡುತ್ತೆ, ಒಂದು ಮೇಲ್ಮೈ ಎಳೆತವನ್ನು, ಒಂದು ಸರ್ಫೇಸ್ ಟೆನ್ಷನನ್ನು ಕ್ರಿಯೇಟ್ ಮಾಡುತ್ತೆ ನಮ್ಮ ವಾಟರ್. ದಟ್ಸ್ ವೈ ಆ ನೀರಿನಲ್ಲಿ ಒಂದು ಸರ್ಫೇಸ್ ಏರಿಯಾ ಆಫ್ ವಾಟರಲ್ಲಿ ಇದ್ದಂತಹ ವಸ್ತುವನ್ನು ಮುಳುಗೋದಕ್ಕೆ ಬಿಡಲ್ಲ. ಆ ಸರ್ಫೇಸ್ ಟೆನ್ಷನ್ನಿಂದ ವಾಟರ್ ಏನು ಮಾಡುತ್ತೆ, ಅಷ್ಟು ಜಾಗವನ್ನು ಆ ವಸ್ತು ಆಕ್ರಮಿಸೋದಕ್ಕೆ ಬಿಡುತ್ತೆ ವಿನಃ ಆ ವಾಟರು ಆ ವಸ್ತುವನ್ನು ಒಳಗಡೆ ಕರಗಿಸ್ಕೊಳ್ಳೋದಿಲ್ಲ. ಅಕಸ್ಮಾತ್ ಆ ವಸ್ತುವಿನ ಗಾತ್ರ ಜಾಸ್ತಿ ಇತ್ತು ಅಂದರೆ, ಒಂದು ಹೂವಿನ ಪೆಟಲ್ ಹೇಳಿದೆ ನಾನು, ಒಂದು ಹೂವಿನ ದಳ ಅಂಥೇಳಿ, ಆ ಹೂವಿನ ದಳ ದೊಡ್ಡಕ್ಕಿತ್ತು ಅಥವಾ ಒಂದು ಇನ್ಸೆಕ್ಟ್ ದೊಡ್ಡಕ್ಕಿತ್ತು ಅಂತ ಹೇಳಿದ್ರೆ ಅಷ್ಟು ಏರಿಯಾ ಅದೆಷ್ಟಿರುತ್ತಲ್ಲ ಆ ವಸ್ತು ಅಷ್ಟು ಏರಿಯಾವನ್ನು ವಾಟ್ರು ಬಿಟ್ಕೊಡತ್ತೆ. ಬಟ್ ಅಲ್ಲಿ ಒಂದು ಸರ್ಫೇಸ್ ಟೆನ್ಷನನ್ನು ಕ್ರಿಯೇಟ್ ಮಾಡುತ್ತೆ. ದಟ್ಸ್ ವೈ ಆ ಒಂದು ನೀರಿನ ಸರ್ಫೇಸಲ್ಲಿ ಬಿದ್ದಂತಹ ವಸ್ತು ಮುಳುಗೋದಿಲ್ಲ, ಬದಲಾಗಿ ಮೇಲ್ಮುಖ ಎಳೆತದಿಂದ ಅವೇನಾಗತ್ತೆ, ತೇಲತ್ತೆ, ಬಟ್ ಅವು ಮುಳುಗೋದಿಲ್ಲ. ದಿಸ್ ಈಸ್ ಆಲ್ ಅಬೌಟ್ ಸರ್ಫೇಸ್ ಟೆನ್ಷನ್ ಆಫ್ ವಾಟರ್. ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ಪ್ರಶ್ನೆ ಇಷ್ಟು ಚೆನ್ನಾಗಿದೆ, ಏನಂತ ಹೇಳಿದ್ರೆ ಕೆಳಗಿನವುಗಳಲ್ಲಿ ಯಾವುದು ದ್ವಿಶರ್ಕರ ಅಲ್ಲ. ಯಾವುದು ದ್ವಿಶರ್ಕರ ಅಂದರೆ ಈಸಿಲಿ ಐಡೆಂಟಿಫೈ ಮಾಡ್ತೀವಿ, ಬಿಕಾಸ್ ಮೋನೋಸೆಕರೈಡ್ ಗೊತ್ತು, ಡೈಸೆಕರೈಡ್ ಗೊತ್ತು, ಪಾಲಿಸೆಕರೈಡ್ ಗೊತ್ತು ನಮಗೆ, ಕಾರ್ಬೋಹೈಡ್ರೇಟ್ಸ್. ಬಟ್ ಇಲ್ಲಿ ಅವ್ರು ಕೇಳಿರೋದೇನು ಅಂತ ಹೇಳಿದ್ರೆ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಅ ಡೈಸೆಕರೈಡ್. ಸೊ ಡೈಸೆಕರೈಡ್ ನಮಗೆಲ್ಲರಿಗೂ ಗೊತ್ತಿತ್ತು ಅಂತ ಹೇಳಿದ್ರೆ ಇನ್ನು ಉಳ್ಕೊಂಡಿರೋದು ಮೋನೋಸೆಕರೈಡ್ ಕೊಟ್ಟಿರ್ಬೋದು, ಅದರ್ವೈಸ್ ಪಾಲಿಸೆಕರೈಡ್ ಕೊಟ್ಟಿರ್ಬೋದು. ಇಲ್ಲಿ ಕೊಟ್ಟಿರೋ 4 ಆಪ್ಷನಲ್ಲಿ ಫಸ್ಟ್ ಆಪ್ಷನ್ ಈ ರೀತಿ ಇದೆ, ಗ್ಲೂಕೋಸ್, ಸುಕ್ರೋಸ್, ಲ್ಯಾಕ್ಟೋಸ್, ಮಾಲ್ಟೋಸ್. ಹಾಗಿದ್ರೆ ಮೋನೋಸೆಕರೈಡ್ ಗ್ಲೂಕೋಸ್, ಫ್ರುಕ್ಟೋಸ್, ಗ್ಯಾಲಕ್ಟೋಸ್. ಒನ್ಸ್ ಅಗೈನ್ ಐ ರಿಪೀಟ್ ದಟ್ ಒನ್, ಗ್ಲೂಕೋಸ್, ಗ್ಯಾಲಕ್ಟೋಸ್ ಮತ್ತು ಫ್ರುಕ್ಟೋಸ್. ದೀಸ್ 3 are comes under classification of monosaccharide. But our question is not related to the monosaccharide. ಬಟ್ ನಮಗಿಲ್ಲಿ ಆನ್ಸರ್ ಸಿಗಬೇಕು ಅಂದರೆ ಮೋನೋಸೆಕ್ರೈಡ್ ಹೆಲ್ಪ್ ಮಾಡುತ್ತೆ. ಬಿಕಾಸ್ ನಾ ಹೇಳಿದೆ ಮೋನೋಸೆಕ್ರೈಡಲ್ಲಿ ಬರ್ತಕ್ಕಂಥದ್ದು ಗ್ಲೂಕೋಸ್, ಫ್ರುಕ್ಟೋಸ್, ಗ್ಯಾಲಕ್ಟೋಸ್. ಸೊ ಅಲ್ಲಿ ಗ್ಲೂಕೋಸ್ ಮೋನೋಸೆಕ್ರೈಡ್ ಅಂತ ಹೇಳಿದ್ರೆ ಇನ್ನು ಉಳಿದಿರ್ತಕ್ಕಂತಹ 3 ಆಪ್ಷನ್ನು ಡೈಸೆಕರೈಡ್, ಅಂದರೆ ಸುಕ್ರೋಸ್, ಲ್ಯಾಕ್ಟೋಸ್ ಮತ್ತು ಮಾಲ್ಟೋಸ್. ಇದನ್ನು ಹೆಂಗೆ ಈಸಿಯಾಗಿ ನೆನ್ಪಿಟ್ಕೋಬೋದು, SML ಅಂತ ನೆನ್ಪಿಟ್ಕೋಬೋದು. ಯಾವುದೋ ಒಂದು ಕಂಪ್ನಿ ಹೆಸರು, ಯಾವುದೋ ಒಂದು ಆಬ್ಜೆಕ್ಟ್ ಹೆಸರು, ಆ ರೀತಿ ನೆನ್ಪಿಟ್ಕೋಬೋದು. SML ಅಂತ ಹೇಳಿದ್ರೆ ಸುಕ್ರೋಸ್, ಮಾಲ್ಟೋಸ್, ಲ್ಯಾಕ್ಟೋಸ್. These 3 are comes under the group of disaccharide. ನೆಕ್ಸ್ಟು ಸ್ಟಾರ್ಚ್, ಸೆಲ್ಯುಲೋಸ್ ಅದೆಲ್ಲದು ಕೂಡ ಪಾಲಿಸೆಕರೈಡ್ ಅಂಡರಲ್ಲಿ ಬರುತ್ತೆ. ಸೊ ಗ್ಲೂಕೋಸ್, ಫ್ರುಕ್ಟೋಸ್, ಗ್ಯಾಲಕ್ಟೋಸ್ ಕಮ್ಸ್ ಅಂಡರ್ ಮೋನೋಸೆಕರೈಡ್. ಸುಕ್ರೋಸ್, ಮಾಲ್ಟೋಸ್, ಲ್ಯಾಕ್ಟೋಸ್ ಕಮ್ಸ್ ಅಂಡರ್ ಡೈಸೆಕರೈಡ್. ಸ್ಟಾರ್ಚ್ ಅಂಡ್ ಸೆಲ್ಯುಲೋಸ್ ಕಮ್ಸ್ ಅಂಡರ್ ಪಾಲಿಸೆಕರೈಡ್. ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಗ್ಲೂಕೋಸ್. ಇದು ದ್ವಿಶರ್ಕರ ಅಲ್ಲ, ಏಕ ಶರ್ಕರ, ಮೋನೋಸೆಕರೈಡ್. ನೆಕ್ಸ್ಟ್ ಈ ರೀತಿ ಇದೆ, ಮ್ಯಾಚ್ ದಿ ಫಾಲೋಯಿಂಗ್. ಅಂದರೆ ಮ್ಯಾಚ್ ಹೊಂದಿಸಿ ಬರೆದಾಗ ಯಾವ ರೀತಿ ಸರಿಯಾಗಿರುತ್ತೆ ನಮ್ಮ ಉತ್ತರ. ಇದಕ್ಕೆ ಉತ್ತರ ಬಂದು DCBA. ಕ್ವಶನ್ ಬ್ಯಾಂಕಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನು ಕರೆಕ್ಟಾಗಿ ನಾವು ಜೋಡಿಸಿದಾಗ ಈ ರೀತಿ ಬರುತ್ತೆ. ಲಾಫಿಂಗ್ ಗ್ಯಾಸ್ ಅಂತೇಳಿ ನೈಟ್ರಸ್ ಆಕ್ಸೈಡ್, ನಾಟ್ ನೈಟ್ರೋ ಆಕ್ಸೈಡ್, ನೈಟ್ರೋ ಗ್ರೂಪ್ ಅಂತ ನಾವು ಏನು ಕರಿತೀವಿ, ನೈಟ್ರಸ್ ಆಕ್ಸೈಡ್
ಈಸ್ ಅ ಲಾಫಿಂಗ್ ಗ್ಯಾಸ್, ನಗಿಸುವ ಅನಿಲ. ನೆಕ್ಸ್ಟು ನೋಬೆಲ್ ಗ್ಯಾಸ್, ರೇರ್ ಗ್ಯಾಸ್, ಇನ್ನರ್ಟ್ ಗ್ಯಾಸ್, ಶ್ರೇಷ್ಠ ಅನಿಲ, ಜಡ ಅನಿಲ, ಇಷ್ಟೂ ಕೂಡ ಸಿನಾನಿಮ್ ವರ್ಡ್ಸ್ ಆಫ್ ದಿಸ್ ಶ್ರೇಷ್ಠ ಅನಿಲ. ಸೊ ಆ ಒಂದು ನೋಬೆಲ್ ಗ್ಯಾಸ್ ಯಾವುದು ಅಂತ ಹೇಳಿದ್ರೆ ನಮಗೆ ಕೊಟ್ಟಿರೋ ಮ್ಯಾಚ್ ದಿ ಫಾಲೋಯಿಂಗಲ್ಲಿ ಇದ್ದಿದ್ದು ಹೀಲಿಯಂ. ಹೈಡ್ರೋಜನ್ ಆದ ತಕ್ಷಣವೇ ಬರ್ತಕ್ಕಂತಹ ಎಲಿಮೆಂಟು ಹೀಲಿಯಂ. ಅಟಾಮಿಕ್ ನಂಬರ್ ಈಸ್ 2. ದಿಸ್ ಕಮ್ಸ್ ಅಂಡರ್ ಪಿರಿಯಾಡಿಕ್ ಟೇಬಲ್. ನೆಕ್ಸ್ಟ್ ಒನ್ ನ್ಯಾಚುರಲ್ ಗ್ಯಾಸ್. ನ್ಯಾಚುರಲ್ ಗ್ಯಾಸ್ ಮೀಥೇನ್. ನಾವೇ ಕ್ವಶನನ್ನು ಡಿಸ್ಕಸ್ ಮಾಡಬೇಕಾದ್ರೆ ಪದೇ ಪದೇ ಕೇಳಿರ್ತೀವಿ ಇದನ್ನು, CH4. ಸೊ ಅಲ್ಲಿ ನಾನು ಹೇಳಿದ್ದೆ ನಿಮಗೆ ಹೈಡ್ರೋಕಾರ್ಬನಲ್ಲಿ ಯಾವುದ್ಯಾವುದನ್ನು ನೆನ್ಪಿಟ್ಕೋಬೇಕು, 1 ರಿಂದ 10 ತನಕ. ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್, ಆಕ್ಟೇನ್, ಹೆಕ್ಸೇನ್, ನಾನೇನ್, ಡೆಕಾ, 10 ತನಕನೂ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ದೆ ನಾನು. ಅಲ್ಲಿ ಮೀಥೇನ್ ಅಂತಕ್ಕಂಥದ್ದು CH4 ಅಂತ ನಾವೇನು ಇಂಡಿಕೇಟ್ ಮಾಡ್ತೀವಿ. ಸೊ ಇದನ್ನು ಗೋಬರ್ ಗ್ಯಾಸ್ಗಳಲ್ಲೂ ಕೂಡ ಬಳಸ್ತಾರೆ. ದಟ್ಸ್ ವೈ ಇದಕ್ಕೆ ನ್ಯಾಚುರಲ್ ಗ್ಯಾಸ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಒನ್ ಹ್ಯಾಲೋಜನ್, ಫ್ಲೋರಿನ್. ನಮ್ಮ ಪಿರಿಯಾಡಿಕ್ ಟೇಬಲ್ ಬರ್ತಕ್ಕಂತಹ ಅತ್ಯಂತ ಕ್ರಿಯಾಕಾರಿ ಧಾತು ಫ್ಲೋರಿನ್ ಕಮ್ಸ್ ಅಂಡರ್ ದೀಸ್ ಗ್ರೂಪ್ ಹ್ಯಾಲೋಜನ್. ಸೊ ದ ನೆಕ್ಸ್ಟ್ ಒನ್, ಕೆಳಗಿನವುಗಳಲ್ಲಿ ಯುರೇನಿಯಂನ ಅದಿರು ಅಲ್ಲ ಅಂದರೆ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಅ ಓರ್ ಆಫ್ ಯುರೇನಿಯಂ ಅಂತ ಕೇಳಿದ್ದಾರೆ. ಅಲ್ಲಿ ನಾವು ಕರೆಕ್ಟಾಗಿ ನೋಡಿಕೊಂಡ್ರೆ ನಾಟ್ ಅ ಓರ್ ಆಫ್ ಯುರೇನಿಯಂನ ಓರು ಯಾವುದಲ್ಲ ಅಂತ ಗೊತ್ತಿರಬೇಕು. ಅಂದರೆ ಯುರೇನಿಯಂನ ಓರ್ ಯಾವುದು ಅಂತ ನಮಗೆ ಪಕ್ಕಾ ಗೊತ್ತಿರಬೇಕು. ಆಪ್ಷನ್ಸ್ ನೋಡ್ತಾ ಹೋಗೋಣ. ಕೋರಂಡಮ್, ಕಾರ್ನಟೈಟ್, ಪಿಚ್ ಬ್ಲೆಂಡೆ, ಆಲ್ ಆಫ್ ದಿ ಅಬೌವ್. ಪಿಚ್ ಬ್ಲೆಂಡೆ ಪಕ್ಕಾ ನೆನಪಿದ್ದೇ ಇರುತ್ತೆ ನಮಗೆ. ಪಿಚ್ ಬ್ಲೆಂಡೆ ಈಸ್ ದ ವೆರಿ 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 ಇಂಪಾರ್ಟೆಂಟ್ ಓರ್ ಆಫ್ ಅ ಯುರೇನಿಯಂ. ವಾಟ್ ಅಬೌಟ್ ಅದರ್ 2 ಅಂತ ನೋಡೋದಾದರೆ ಯಾವುದು ಯುರೇನಿಯಂನ ಅದಿರು ಅಲ್ಲ ಅಂತ ಕೇಳಿದ್ದಾರೆ. ಸೊ ಪಿಚ್ ಬ್ಲೆಂಡೆ ಜೊತೆಗೆ ಹ್ಯಾಸ್ ಎ ಕಾಂಪಿಟೇಟರ್ ಕಾರ್ನಟೈಟ್ ಅನ್ನೋದನ್ನು ಕೂಡ ನಾವು ನೆನ್ಪಿಟ್ಕೊಳ್ಳೇಬೇಕು ಫ್ರೆಂಡ್ಸ್. ಅಂದರೆ ಯುರೇನಿಯಂನ ಪ್ರಮುಖ ಅದಿರುಗಳಲ್ಲಿ ಒಂದಾಗಿರ್ತಕ್ಕಂಥ ಪಿಚ್ ಬ್ಲೆಂಡೆ ಜೊತೆಗೆ ಕಾರ್ನಟೈಟ್ ಕೂಡ ಪಕ್ಕಾ ನೆನ್ಪಿಟ್ಕೋಬೇಕು. ನೆಕ್ಸ್ಟು ಹಾಗಿದ್ರೆ ಗೊತ್ತಾಯಿತು ಮೇಲಿನ ಎಲ್ಲವೂ ಅಂತ ಬೇರೆ ಇದೆ. ನೆಕ್ಸ್ಟ್ ಇನ್ನೂ ಒಂದು ಓರ್ ಇದೆ. ಯಾವ ಓರು? ಕೋರಂಡಮ್ ಈಸ್ ದ ನಾಟ್ ಅ ಓರ್ ಆಫ್ ಯುರೇನಿಯಂ. ಕೋರಂಡಮ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಓರ್ ಆಫ್ ಅಲ್ಯೂಮಿನಿಯಂ. ಅಂದರೆ ನಾವೇನು ಕೇಳಿರ್ತೀವಿ ಅಲ್ಯೂಮಿನಿಯಂ ಅಂದ ತಕ್ಷಣ ಬಾಕ್ಸೈಟ್ ಅಂತ ಹೋಗ್ಬಿಡ್ತೀವಿ. ಬಟ್ ಬಾಕ್ಸೈಟ್ ಜೊತೆಗೆ ಕೋರಂಡಮ್ ಅನ್ನೋದನ್ನು ಕೂಡ ನಾವು ಆ್ಯಡಪ್ ಮಾಡ್ಕೋಬೇಕು ನಮ್ಮ ಮೆಮೊರಿನಲ್ಲಿ. ಯಾಕೆ ಅಂದರೆ ಹೆಂಗೆ ಕೇಳ್ತಾರೆ, ನೆಕ್ಸ್ಟು ಯಾವ ರೀತಿ ಕಾಂಪಿಟೇಷನ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಡಿಪೆಂಡ್ಸ್ ಅಪಾನ್ ದಟ್ ಒನ್. ದಟ್ಸ್ ವೈ ಅಲ್ಯೂಮಿನಿಯಂನವರು, ಬಟ್ ಬಾಕ್ಸೈಟ್ ಜೊತೆಗೆ ಕೋರಂಡಮ್ಮನ್ನು ಕೂಡ ನಾವು ನೆನ್ಪಿಟ್ಕೋಬೇಕು. ಯುರೇನಿಯಮ್ಮು, ಕಾರ್ನಟೈಟ್ ಮತ್ತು ಪಿಚ್ ಬ್ಲೆಂಡೆ ಎರಡೂ ಕೂಡ ಆಗತ್ತೆ. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಕೋರಂಡಮ್, ಬಿಕಾಸ್ ಕೋರಂಡಮ್ ಈಸ್ ಅ ಓರ್ ಆಫ್ ಅಲ್ಯೂಮಿನಿಯಂ, ನಾಟ್ ಯುರೇನಿಯಂ. ಸೊ ದ ನೆಕ್ಸ್ಟ್ ಒನ್, ಯಾವ ಘಟಕದ ಸಹಾಯದಿಂದ ನ್ಯೂಕ್ಲಿಯರ್ ಅಳತೆಯನ್ನು ಅಭಿವ್ಯಕ್ತಿಸಲಾಗುತ್ತದೆ? ನ್ಯೂಕ್ಲಿಯರ್ ಸೈಜ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ದ ಯೂನಿಟ್ ಕಾಲ್ಡ್. ಯಾವ ಯೂನಿಟ್ನ ಸಹಾಯದಿಂದ ನ್ಯೂಕ್ಲಿಯರ್ ಅಳತೆಯನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ? ಟೆಸ್ಲಾ, AMU, ನ್ಯೂಟನ್, ಫೆರ್ಮಿ. ಸೊ ದ ರೈಟ್ ಆನ್ಸರ್ ಈಸ್ ಫೆರ್ಮಿ. ಸೊ ಫೆರ್ಮಿ ಅಂತಕ್ಕಂತಹ ಒಂದು ಸಾಧನದಿಂದ ಏನು ಮಾಡ್ತಾರೆ? ನ್ಯೂಕ್ಲಿಯರ್ ಸೈಜನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ವಾಟ್ ಅಬೌಟ್ ಅದರ್ ತ್ರೀ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ದಟ್ಸ್ ವೈ ವಿ ನೋ ದಟ್ ಒನ್. ಟೆಸ್ಲಾ ಈಸ್ ಅ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಡೆನ್ಸಿಟಿ ಅಂತ ಹೇಳಿ ಕರಿತೀವಿ. ಅಂದರೆ ಮ್ಯಾಗ್ನೆಟಿಕ್ ಇಂಡೆಕ್ಸ್. ಒಂದು ಮ್ಯಾಗ್ನೆಟಿಕ್ ಫೀಲ್ಡಿನ ಅಳತೆಯನ್ನು ಮಾಡೋದಕ್ಕೆ ಏನು ಮಾಡ್ತಾರೆ? ಟೆಸ್ಲಾವನ್ನು ಯೂಸ್ ಮಾಡ್ತಾರೆ, ಟೆಸ್ಲಾ ಅನ್ನೋ ಸಾಧನವನ್ನು. ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳಿದ್ರೆ, ಒಂದು ಮ್ಯಾಗ್ನೆಟ್ ಇದೆ ಅಂತ ಹೇಳಿದ್ರೆ ಅದರ ಸುತ್ತ ಉಂಟಾಗ್ತಕ್ಕಂತಹ ಒಂದು ಫೀಲ್ಡ್ ಅಂದರೆ ಕಾಂತ ಕ್ಷೇತ್ರ. ಒಂದು ಕಾಂತ ಇದೆ, ಒಂದು ದಂಡಕಾಂತವನ್ನು ನಾವು ಈ ರೀತಿ ಫ್ರೀಯಾಗಿ ಹ್ಯಾಂಗ್ ಮಾಡಿದಾಗ ಗೊತ್ತು, ಸೌತ್ ಮತ್ತು ನಾರ್ತ್ ಆ ಎರಡು ಡೈರೆಕ್ಷನಲ್ಲಿ ಇಟ್ಕೊಳ್ಳುತ್ತೆ. ಸೊ ಆ ಒಂದು ಕಾಂತದ ಸುತ್ತಲೂ ಉಂಟಾಗ್ತಕ್ಕಂತಹ ಕಾಂತಕ್ಷೇತ್ರ, ಮ್ಯಾಗ್ನೆಟಿಕ್ ಫೀಲ್ಡ್, ಆ ಒಂದು ಮ್ಯಾಗ್ನೆಟಿಕ್ ಫೀಲ್ಡನ್ನು ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂತಹ ಒಂದು ಇಕ್ವಿಪ್ಮೆಂಟ್ ಟೆಸ್ಲಾ. ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೇಳಿ ಪಕ್ಕಾ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ AMU ಕೇಳಿರ್ತೀರಾ, ಕೇಳಲೇಬೇಕು. ದೀಸ್ ಕಮ್ಸ್ ಅಂಡರ್ ಕೆಮಿಸ್ಟ್ರಿ. AMU ಮೀನ್ಸ್ ಅಟಾಮಿಕ್ ಮಾಸ್ ಯೂನಿಟ್. ಒಂದು ಆಟಮ್ ಇದೆ ಅಂತ ಹೇಳಿದ್ರೆ ಅದರ ಒಂದು ಮಾಸ್,
ಅದರ ಒಂದು ಮಾಸ್ ಎಷ್ಟಿದೆ ಅನ್ನೋದನ್ನು ಪರ್ಟಿಕ್ಯುಲರ್ ಆಗಿ ತಿಳ್ಕೊಳ್ಳೋದಕ್ಕೆ ಈ ಒಂದು ಯೂನಿಟನ್ನ ಬಳಸ್ತಾರೆ. ನೆಕ್ಸ್ಟು ಆ ಒಂದು ಆ್ಯಟಮನ್ನು ಫುಲ್ ಸ್ಟಡಿ ಮಾಡೋದಕ್ಕೆ ಅಥವಾ ಆ್ಯಟಮ್ನ ಮಾಸನ್ನು ಗುರುತಿಸ್ಕೊಳ್ಳೋದಕ್ಕೆ ಅಟಾಮಿಕ್ ಮಾಸ್ ಯೂನಿಟ್ನ ಕೆಮಿಸ್ಟ್ರಿನಲ್ಲಿ ಯೂಸ್ ಮಾಡ್ತಾರೆ. ನ್ಯೂಟನ್ ಈಸ್ ಅ ಯೂನಿಟ್ ಆಫ್ ಫೋರ್ಸ್. ಬಲದ ಏಕಮಾನ ನ್ಯೂಟನ್. ಸರ್ ಐಸಾಕ್ ನ್ಯೂಟನ್ ಅವರ ಒಂದು ಹೆಸರನ್ನು ಇದಕ್ಕೆ ತಗೊಂಡಿರ್ತಾರೆ. ನ್ಯೂಟನ್ ಈಸ್ ಅ ಯೂನಿಟ್ ಆಫ್ ಫೋರ್ಸ್. ನೆಕ್ಸ್ಟು ನ್ಯೂಕ್ಲಿಯರ್ ಸೈಜ್ನ ಎಕ್ಸ್ಪ್ರೆಸ್ ಮಾಡೋದು. ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಫೆರ್ಮಿ. ಸೊ ದ ನೆಕ್ಸ್ಟ್ ಒನ್, ಈ ಕೆಳಗಿನವುಗಳಲ್ಲಿ ಯಾವುದು ಕೃತಕ ಪಾಲಿಮರ್ ಅಲ್ಲ? ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ 4 ಆಪ್ಷನಲ್ಲಿ 3 ಆಪ್ಷನ್ನು ಪಕ್ಕಾ ನ್ಯಾಚುರಲ್ ಪಾಲಿಮರ್ ಆಗಿರುತ್ತೆ. ಬಟ್ ಯಾವುದು ಆರ್ಟಿಫಿಷಿಯಲ್ ಅಲ್ಲ ಅನ್ನೋದನ್ನು ನಾವು ಗುರುತಿಸಬೇಕು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ 3 ಆಪ್ಷನ್ನು ಗೊತ್ತಿರಬೇಕು ನಮಗೆ, ಕಮ್ಸ್ ಅಂಡರ್ ಆರ್ಟಿಫಿಷಿಯಲ್ ಪಾಲಿಮರ್ ಅಂತೇಳಿ. ನೆಕ್ಸ್ಟು ನ್ಯಾಚುರಲ್ ಪಾಲಿಮರ್ಗಳು ಯಾವ್ಯಾವುದು ಅಂತ ನೋಡೋದಾದರೆ ಡೇ ಟು ಡೇ ಲೈಫಲ್ಲೇ ನೋಡಿರ್ತೀವಿ. ಕಾಟನ್, ಹತ್ತಿ, ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ನ್ಯಾಚುರಲ್ ಪಾಲಿಮರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ರೇಷ್ಮೆ. ಸೊ ರೇಷ್ಮೆ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಅಪಾರ್ಟ್ ಫ್ರಮ್ ದಟ್ ನೈಲಾನ್, ಅದು ಕೃತಕ ರೇಷ್ಮೆ. ಆರ್ಟಿಫಿಷಿಯಲ್ ಪಾಲಿಮರಲ್ಲಿ ಬರೋದು ನೈಲಾನ್, ಬಟ್ ನ್ಯಾಚುರಲ್ ಪಾಲಿಮರಲ್ಲಿ ಬರೋದು ರೇಷ್ಮೆ. ರೇಷ್ಮೆಯನ್ನು ಉಪಯೋಗಿಸ್ಕೊಂಡು ನೈಲಾನ್ ತಯಾರಿಸ್ತಾರೆ. ದಟ್ಸ್ ವೈ ಅದಕ್ಕೆ ಆರ್ಟಿಫಿಷಿಯಲ್ ಗ್ರೂಪಲ್ಲಿ ಬರುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ 4 ಆಪ್ಷನಲ್ಲಿ 3 ಕೂಡ ಆರ್ಟಿಫಿಷಿಯಲ್ ಆಗಿ ತಯಾರಿಸಿರೋದು, ಬಟ್ 1 ಮಾತ್ರ ನ್ಯಾಚುರಲ್. ಅದು ಯಾವುದು ನ್ಯಾಚುರಲ್ ಅಂತ ಗೊತ್ತಾದರೆ ಉಳಿದಿದ್ದಷ್ಟು ಕೂಡ ಆರ್ಟಿಫಿಷಿಯಲ್ ಅಂತ ನಮಗೆ ಗೊತ್ತಿರುತ್ತೆ. ಫಸ್ಟ್ ಒನ್ ಇದೆ ಆರ್ಟಿಫಿಷಿಯಲ್ ಕ್ಲಾತ್, ನೈಲಾನ್, ಪ್ಲಾಸ್ಟಿಕ್, ರಬ್ಬರ್. ನೈಲಾನ್ ಇವಾಗಿನೂ ಹೇಳಿದ್ವಿ ನಾವು ಆರ್ಟಿಫಿಷಿಯಲ್ ಅಂತೇಳಿ. ನೆಕ್ಸ್ಟು ಪ್ಲಾಸ್ಟಿಕ್ ಆಲ್ಸೋ ಆರ್ಟಿಫಿಷಿಯಲ್ ಪಾಲಿಮರ್. ಉಳ್ಕೊಂಡಿದ್ದು ಆರ್ಟಿಫಿಷಿಯಲ್ ಕ್ಲಾತ್, ನೆಕ್ಸ್ಟು ರಬ್ಬರ್. ನಾವೇನು ಅಂದ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ರೆ ರಬ್ಬರ್ ಇಂಡಸ್ಟ್ರಿ, ರಬ್ಬರ್ ಫ್ಯಾಕ್ಟ್ರಿ, ವಲ್ಕನೈಸೇಷನ್ ಆಫ್ ರಬ್ಬರ್ ಅಂತ ಹೋಗ್ಬಿಡ್ತೀವಿ. ಬಟ್ ರಬ್ಬರ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಫಾರ್ ನ್ಯಾಚುರಲ್ ಪಾಲಿಮರ್. ರಬ್ಬರ್ ಈಸ್ ನಾಟ್ ಅ ಆರ್ಟಿಫಿಷಿಯಲ್ ಪಾಲಿಮರ್. ಆರ್ಟಿಫಿಷಿಯಲ್ ಕ್ಲಾತ್ ಹೆಸರಲ್ಲೇ ಇದೆ ಆರ್ಟಿಫಿಷಿಯಲ್, ಕೃತಕ ಬಟ್ಟೆ ಅಂತೇಳಿ. ಕಾಟನ್ನು ನ್ಯಾಚುರಲ್ ಪಾಲಿಮರ್ ಗೊತ್ತು ನಮಗೆ, ಬಟ್ ಕಾಟನಿಂದ ತಯಾರಿಸ್ತಕ್ಕಂತಹ ಬಟ್ಟೆಗಳು ಆರ್ಟಿಫಿಷಿಯಲ್ ಪಾಲಿಮರ್. ಅಂದರೆ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ರಬ್ಬರ್. ರಬ್ಬರ್ ಅನ್ನೋದು ಒಂದು ಲೇಟೆಕ್ಸ್, ರಬ್ಬರ್ ಹಾಲು, ಆ ಮರದಿಂದ ತೆಗೆದುಕೊಂಡಂತಹ ರಬ್ಬರ್ ಹಾಲನ್ನು ಗಟ್ಟೀಕರಣ ಮಾಡೋದಕ್ಕೆ ಯಾವುದನ್ನು ಬಳಸ್ತಾರೆ? ಮತ್ತೆ ನಮ್ಮ ಕೆಮಿಸ್ಟ್ರಿಗೆ ಹೋಗ್ತೀವಿ ನಾವು, ಸಲ್ಫರ್, ಅಲ್ಲೋಟ್ರೋಪ್ಸ್ ಅಂತ ಹೇಳಿ ನಾವೇನು ಡಿಸ್ಕಸ್ ಮಾಡಿದ್ದೀವಿ. ಆ ಒಂದು ಗಂಧಕವನ್ನು ಯೂಸ್ ಮಾಡಿಕೊಂಡು ಸಕ್ಸಸ್ ಆಗಿ ವಾಹನದ ಟೈರ್ಗಳು ಮತ್ತು ವಿಮಾನದ ಟೈರ್ಗಳನ್ನು ತಯಾರು ಮಾಡೋದಕ್ಕೆ ಇನ್ಸ್ಪೈರ್ ಮಾಡಿ ರಿಸರ್ಚ್ ಮಾಡಿದಂತಹ ದಿ ಗ್ರೇಟ್ ಸೈಂಟಿಸ್ಟ್, ಅವ್ರನ್ನ ಕೇಳ್ತಾರೆ, ಚಾರ್ಲ್ಸ್ ಗುಡಿಯರ್. ಸೊ ಚಾರ್ಲ್ಸ್ ಗುಡಿಯರು ಆ ರಬ್ಬರ್ ಲೇಟೆಕ್ಸನ್ನು ಗಟ್ಟೀಕರಣ ಮಾಡೋದಕ್ಕೆ ಬಳಸಿದಂಥದ್ದು ಸಲ್ಫರ್. ಆ ಒಂದು ಪ್ರೊಸೆಸ್ಸಿಗೆ ಏನಂತ ಕರಿತೀವಿ? ವಲ್ಕನೈಸೇಷನ್. ಸೊ ರಬ್ಬರ್ ಅಂತಲೇ ನಾವು ಹೋದರೆ ಅಲ್ಲಿ 3 ಮಾರ್ಕ್ಸು ಪಕ್ಕಾ ನಮಗೆ ಬರುತ್ತೆ. ಇಷ್ಟು ಕೂಡ ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟ್ ಒನ್, ಬಯಾಲಜಿ. ಸಸ್ಯ ಪ್ರಭೇದಗಳನ್ನು ವ್ಯವಸ್ಥಿತವಾಗಿ ಜೋಡಿಸುವ ಸಸ್ಯಶಾಸ್ತ್ರದ ಒಂದು ಭಾಗ. ಬ್ರಾಂಚ್ ಆಫ್ ಬಾಟ್ನಿ ಡೀಲ್ಸ್ ವಿತ್ ಆರ್ಡರ್ ಆಫ್ ಅರೇಂಜ್ಮೆಂಟ್ಸ್ ಆಫ್ ದಿ ಪ್ಲ್ಯಾಂಟ್ಸ್. ನೀಟಾಗಿ ಏನು ಮಾಡಬೇಕು? ಆರ್ಡರ್ ವೈಸು ಪ್ಲ್ಯಾಂಟ್ ಗ್ರೂಪಲ್ಲಿ ಒಂದು ಪ್ಲ್ಯಾಂಟ್ ಅಂತ ತೊಗೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್ ಹೈಬಿಸ್ಕಸ್, ಮಾಡಲ್ ಅಥವಾ ಟಿಪಿಕಲ್ ಪ್ಲ್ಯಾಂಟ್ ಅಂತಲೇ ಕರಿತೀವಿ ನಾವು. ಬಿಕಾಸ್ ಹೈಯರ್ ಪ್ಲ್ಯಾಂಟ್ಸಲ್ಲಿ ರಿಪ್ರೊಡಕ್ಷನ್ ನಡಿಬೇಕು ಅಂತ ಹೇಳಿದ್ರೆ ನಾವು ಗೋ ಥ್ರೂ ದಿ ಹೈಬಿಸ್ಕಸ್ ಅಂತ ಹೋಗ್ತೀವಿ. ಸೊ ಆ ಒಂದು ಹೈಬಿಸ್ಕಸ್ ಫ್ಲವರನ್ನು ನಾವು ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಅದನ್ನು ಸಿಸ್ಟಮೆಟಿಕ್ಕಾಗಿ ಅರೇಂಜ್ ಮಾಡಬೇಕು. ಹೆಂಗೆ ಅರೇಂಜ್ ಮಾಡಬೇಕು ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀವಿ. ಈ ರೀತಿಯಾಗಿ ಅರೇಂಜ್ ಮಾಡ್ತಕ್ಕಂತಹ ಒಂದು ಶಾಸ್ತ್ರ, ಸಸ್ಯಶಾಸ್ತ್ರಕ್ಕೆ ಸಂಬಂಧಿಸಿದ ಶಾಸ್ತ್ರಕ್ಕೆ ಏನು ಕರಿತೀವಿ? ಫಸ್ಟ್ ಒನ್ ಇದೆ ಅನಾಟಮಿ, ಜೆನೆಟಿಕ್ಸ್, ನಾಮಿಕ್ಲೇಚರ್. ಸೊ ದ ಲಾಸ್ಟ್ ಒನ್ ಟ್ಯಾಕ್ಸೋನಮಿ. ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಜೀವಿ ವರ್ಗೀಕರಣ ಶಾಸ್ತ್ರ, ಟ್ಯಾಕ್ಸಾನಮಿ. ಅಲ್ಲಿ ಹೆಸರೇ ನಮಗೆ ಹೇಳ್ತಾ ಇದೆ ಜೀವಿಗಳ ವರ್ಗೀಕರಣ, ದಟ್ ರಿಲೇಟೆಡ್ ಟು ದಿ ಅನಿಮಲ್ ಆರ್ ಪ್ಲ್ಯಾಂಟ್. ಬಟ್ ಇಲ್ಲಿ ನಮಗೆ ಪರ್ಟಿಕ್ಯುಲರ್ ಆಗಿ ಏನು ತಿಳ್ಕೊಬೇಕು? ಪ್ಲ್ಯಾಂಟ್, ಬಾಟ್ನಿ. ಬಾಟ್ನಿ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಪ್ಲ್ಯಾಂಟ್ಸ್ ಓನ್ಲಿ. ಝುವಾಲಜಿ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಅನಿಮಲ್ಸ್. ಗೊತ್ತಿರುತ್ತೆ. ಹಾಗಿದ್ರೆ ಅಲ್ಲಿ ಟ್ಯಾಕ್ಸಾನಮಿ ಅಥವಾ ಜೆನೆಟಿಕ್ಸ್ ಅಂತ ಹೇಳಿ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಬಿಕಾಸ್ ಅಲ್ಲೂ ಕೂಡ ಏನಾಗುತ್ತೆ, ಚೆಕ್ಕರ್ ಬೋರ್ಡ್ ಬರುತ್ತೆ, ಈಕ್ವೇಷನ್ಸ್ ಬರುತ್ತೆ. ನಮ್ಮ ಜಾನ್ ಗ್ರಿಗರ್ ಮೆಂಡಲ್ ಅವರು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದಾರೆ ಪ್ಲ್ಯಾಂಟ್ಸ್ ಬಗ್ಗೆ. ಬಟ್ ಆ ಪ್ಲ್ಯಾಂಟ್ ಯಾವುದು ಹೆಚ್ಚಾಗಿ ಯೂಸ್ ಮಾಡಿದ್ದು? ಪೀ ಪ್ಲ್ಯಾಂಟ್, ಬಟಾಣಿ ಪ್ಲ್ಯಾಂಟ್. ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅಲ್ಲೇನಾಗುತ್ತೆ, ಜೆನೆಟಿಕ್ಸ್ ಅಂತ ಹೇಳಿದ್ರೆ ಹೆರಿಡಿಟಿ ಮತ್ತು ವೇರಿಯೇಷನ್.
ಅನುವಂಶೀಯತೆ ಮತ್ತು ಭಿನ್ನತೆಯನ್ನು ಕುರಿತು ಅವ್ರು ಹೇಳ್ತಾರೆ. ಒಂದು ಪ್ಲ್ಯಾಂಟನ್ನು ತಗೊಳ್ತಾರೆ, ಅನುವಂಶೀಯ ಗುಣಗಳು ಜೀವಿಗಳಲ್ಲಿ ಯಾವ ರೀತಿ ನಡೆಯುತ್ತೆ, ಅಂದರೆ ನಿಮ್ಮೆಲ್ಲರಲ್ಲೂ ಯಾವ ರೀತಿ ಅದು ಕ್ಯಾರೆಕ್ಟರ್ಸು ವಿತ್ ದಿ ಹೆಲ್ಪ್ ಆಫ್ ಗುಣಾಣುಗಳು, ಜೀನ್ಸ್ನ ಹೆಲ್ಪಿಂದ ಪೇರೆಂಟಲ್ ಕ್ಯಾರೆಕ್ಟರ್ಸು ಆಫ್ ಸ್ಪ್ರಿಂಗ್ಸಿಗೆ ಯಾವ ರೀತಿ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದನ್ನು ಇನ್ ಡೀಟೇಲಾಗಿ ಹೇಳ್ತಾರೆ. ಮತ್ತು ಭಿನ್ನತೆಯ ಬಗ್ಗೆನೂ ಕೂಡ ಅವ್ರು ಹೇಳ್ತಾರೆ, ಯಾವ ರೀತಿ ವೇರಿಯೇಷನ್ ಆಗ್ತಾ ಹೋಗುತ್ತೆ ಅಂತೇಳಿ. ಬಟ್ ಇಲ್ಲಿ ನಮಗೆ ಯಾವುದೇ ಭಿನ್ನತೆ, ಜೀನ್ ವರ್ಗಾವಣೆ ಆಗೋದು ಏನೂ ಬೇಡ. ಡೈರೆಕ್ಟ್ ಕ್ವಶನ್ ಇದೆ, ಪ್ಲ್ಯಾಂಟ್ನ ಕ್ಲಾಸಿಫಿಕೇಷನ್, ಅದಕ್ಕೇನಂತ ಕರಿತೀವಿ, ಟ್ಯಾಕ್ಸಾನಮಿ. ನೆಕ್ಸ್ಟು ಅಲ್ಲಿ ಟ್ಯಾಕ್ಸಾನಮಿನಲ್ಲಿ ಏನು ಬರುತ್ತೆ, ಫಸ್ಟು ಕಿಂಗ್ಡಮ್. ಕಿಂಗ್ಡಮ್ ಅಂತ ಹೇಳಿದ್ರೆ ಅದು ಸಸ್ಯ ಸಾಮ್ರಾಜ್ಯನ, ಪ್ರಾಣಿ ಸಾಮ್ರಾಜ್ಯನ. ಪ್ಲ್ಯಾಂಟ್ ಕಿಂಗ್ಡಮ್ ಇದ್ದರೆ ಪ್ಲ್ಯಾಂಟ್ ಕಿಂಗ್ಡಮ್, ನಾ ಆವಾಗಲೇ ಹೇಳಿದೆ ಹೈಬಿಸ್ಕಸ್ ಅಂತೇಳಿ. ಸೊ ಹೈಬಿಸ್ಕಸ್ ಕಮ್ಸ್ ಅಂಡರ್ ಬಾಟ್ನಿ ಅಂತ ಹೇಳಿದ್ರೆ ಪ್ಲ್ಯಾಂಟ್ ಕಿಂಗ್ಡಮ್. ಹೋಮೋಸೆಪಿಯನ್ಸ್ ನಿಮ್ಮೆಲ್ಲರ ಎಕ್ಸಾಂಪಲ್ ತೊಗೊಂಡ್ರೆ ಅನಿಮಲ್ ಕಿಂಗ್ಡಮ್ ಅಂತ ಹೋಗ್ತೀವಿ. ನೆಕ್ಸ್ಟು ಫೈಲಮ್ ಬರುತ್ತೆ. ಕಿಂಗ್ಡಮ್ ಆದಮೇಲೆ ಫೈಲಮ್ಮು, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್ ಮತ್ತು ಸ್ಪೀಸೀಸ್, ಜಾತಿ ಮತ್ತು ಪ್ರಭೇದ. ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಲಾಸ್ಟ್ ಬರೋದು ಜೀನಸ್ ಮತ್ತು ಸ್ಪೀಸೀಸ್. ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟೂ ಕೂಡ ಕ್ಲಾಸಿಫಿಕೇಷನ್ನ ನೆನ್ಪಿಟ್ಕೋಬೇಕು. ಕಿಂಗ್ಡಮ್ಮು, ಫೈಲಮ್ಮು, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಲಾಸ್ಟಿಗೆ ಬರೋದು ಸ್ಪೀಸೀಸ್. ಅಂದರೆ ಯಾವ ಸ್ಪೀಸೀಸ್ ಅದು, ಯಾವ ಜಾತಿಗೆ ಸೇರಿದ್ದು, ಯಾವ ಜೀನಸ್ಸು, ಲಾಸ್ಟ್ ಬರೋದು ಸ್ಪೀಸೀಸ್, ಪ್ರಭೇದ ಯಾವುದು. ಇಷ್ಟೂ ಕೂಡ ಆರ್ಡರ್ ವೈಸ್ ನಾವು ನೆನ್ಪಿಟ್ಕೊಳ್ಳೇಬೇಕಾಗತ್ತೆ. ಸೊ ದ ನೆಕ್ಸ್ಟ್ ಒನ್, ಒಂದು ಪ್ರದೇಶಕ್ಕೆ ಮೂಲವಲ್ಲದ ತಳಿ ಪ್ರಭೇದವನ್ನು ಹೀಗೆನ್ನುವರು. ಎ ಸ್ಪೀಸೀಸ್ ಈಸ್ ನಾಟ್ ನೇಟಿವ್ ಟು ದ ಏರಿಯಾ. ಅಂದರೆ ಒಂದು ಏರಿಯಾ, ನಾವು ಇವಾಗಿನೂ ಜಸ್ಟ್ ಮಾತಾಡಿದ್ವಿ ಜೀನಸ್ ಮತ್ತು ಸ್ಪೀಸೀಸ್ ಅಂತೇಳಿ. ಇಲ್ಲಿ ಜೀನಸ್ ಕೇಳ್ತಾ ಇಲ್ಲ, ಸ್ಪೀಸೀಸ್ ಅಂಡರಲ್ಲಿ ಬರ್ತಾ ಇದೆ ಈ ಕ್ವಶನ್ನು. ಸ್ಪೀಸೀಸ್ ಅಂದರೆ ಒಂದು ಪ್ರಭೇದ ಇದೆ, ಯಾವುದೋ ಒಂದು ಜಾತಿಗೆ ಸೇರಿದಂಥ ಒಂದು ಪ್ರಭೇದ ಇದೆ. ಫಾರ್ ಎಕ್ಸಾಂಪಲ್ ಹೈಬಿಸ್ಕಸ್ನೇ ತೊಗೊಳ್ಳೋಣ, ಡೇ ಟು ಡೇ ಲೈಫಲ್ಲಿ ನೋಡಿರ್ತೀವಿ ಕಾಮನ್ ಆಗಿ. ಸೊ ಆ ಒಂದು ಪ್ರದೇಶಕ್ಕೆ ಮೂಲವಲ್ಲದ ತಳಿ ಪ್ರಭೇದ. ಇವಾಗ ನಾವು ಹೈಬಿಸ್ಕಸ್ ತಗೊಂಡೋಗಿ ಹಿಮಾಲಯ ರೀಸನಲ್ಲಿ ಹುಡುಕ್ತೀವಿ ಅಂದರೆ ಪಕ್ಕ ಸಿಗೋದಿಲ್ಲ. ಬಿಕಾಸ್ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನಾವು ಸೂಚಿಪರ್ಣ ಕಾಡುಗಳು ಅಂತ ಏನು ಕರಿತೀವಿ. ಸೊ ಸೂಜಿ ಆಕಾರದ ಎಲೆಗಳನ್ನು ಹೊಂದಿರತಕ್ಕಂತಹ ಪ್ಲ್ಯಾಂಟ್ಸ್ಗಳನ್ನು ನೋಡ್ತೀವಿ. ಮತ್ತು ಆ್ಯಪಲ್, ಕಾಶ್ಮೀರಿ ಆ್ಯಪಲ್ ಅಂತಲೇ ನೋಡ್ತೀವಿ. ಆ ಒಂದು ಎನ್ವಿರಾನ್ಮೆಂಟಿಗೆ, ಆ ಒಂದು ಲಾರ್ಜ್ ಬೌಂಡೆಡ್ ಏರಿಯಾನಿಗೆ ಸಂಬಂಧಪಟ್ಟಂತೆ ಏನಾಗ್ತಿರುತ್ತೆ, ಅಲ್ಲಿ ಜೀವಿಸ್ತಕ್ಕಂತಹ ಬರೀ ಪ್ಲ್ಯಾಂಟ್ ಕಿಂಗ್ಡಮ್ ಎಕ್ಸಾಂಪಲೇ ನೆನ್ಪಿಟ್ಕೋಬೇಕು ಅಂತಲ್ಲ, ಅನಿಮಲ್ ಕಿಂಗ್ಡಮ್ ನೋಡಿರ್ಬೋದು ನೀವು, ಅನಿಮಲ್ಸ್, ಅಲ್ಲಿರ್ತಕ್ಕಂತಹ ಪ್ರಾಣಿ ಪ್ರಭೇದಗಳು ಮತ್ತು ನಾವಿರ್ತಕ್ಕಂತಹ ಏರಿಯಾನಲ್ಲಿರ್ತಕ್ಕಂತಹ ಪ್ರಾಣಿಗಳು, ಅಂದರೆ ನಮ್ಮ ಕರ್ನಾಟಕ ರೀಸನಲ್ಲಿರ್ತಕ್ಕಂತಹ ಪ್ರಾಣಿಗಳು ಮತ್ತು ಸಸ್ಯಗಳು ವಿಭಿನ್ನವಾಗಿರುತ್ತೆ. ಮತ್ತು ಅಷ್ಟೇ ಯಾಕೆ, ಪಿಕ್ಚರ್ ಪ್ಲ್ಯಾಂಟ್ ಅಸ್ಸಾಂ ರೀಸನಲ್ಲಿ ಮಾತ್ರ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಅಸ್ಸಾಂ ರೀಸನು, ಮತ್ತು ರೇರ್ ಕಂಡೀಷನಲ್ಲಿ ಹಿಮಾಲಯ ರೀಸನಲ್ಲೂ ಕೂಡ ಏನಾಗುತ್ತೆ ಪಿಕ್ಚರ್ ಪ್ಲ್ಯಾಂಟ್ಗಳನ್ನು ನೋಡ್ತೀವಿ. ನೆಕ್ಸ್ಟು ಡ್ರಾಸೆರಾ, ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ ಅಂತ ನಾವೇನು ಕರಿತೀವಿ, ಅಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇರಬೇಕು, ಜಾಸ್ತಿ ಮಳೆ ಬರ್ತಾ ಇರಬೇಕು. ಸೊ ಅಂತಹ ಪ್ರದೇಶದಲ್ಲಿ ಏನಾಗುತ್ತೆ, ಅವಕ್ಕೆ ನೈಟ್ರೋಜನ್ ಕೊರತೆ ಉಂಟಾಗುತ್ತೆ. ನೈಟ್ರೋಜನ್ ಕೊರತೆ ಇರೋದ್ರಿಂದ ಏನು ಮಾಡ್ತವೆ, ಇನ್ಸೆಕ್ಟ್ಗಳನ್ನು ಭಕ್ಷಿಸಿ ಆ ಇನ್ಸೆಕ್ಟ್ಗಳಲ್ಲಿರ್ತಕ್ಕಂತಹ ನೈಟ್ರೋಜನನ್ನು ಸಕ್ ಮಾಡ್ತವೆ. ದಟ್ಸ್ ವೈ ಇನ್ಸೆಕ್ಟಿವೋರಸ್, ಕೀಟ ಭಕ್ಷಕ, ಕೀಟಹಾರಿ ಸಸ್ಯ ಅಥವಾ ಹೂಜಿ ಸಸ್ಯ, ಪಿಕ್ಚರ್ ಪ್ಲ್ಯಾಂಟ್, ದೀಸ್ ಆರ್ ಆಲ್ ಸಿನಾನಿಮ್ ವರ್ಡ್ಸ್. ಅಂದರೆ ಅಷ್ಟು ಕೂಡ ನೆನ್ಪಿಟ್ಕೋಬೇಕು. ಕೆಲವೊಂದು ಎಕ್ಸಾಮಲ್ಲಿ ಏನು ಮಾಡ್ತಾರೆ, ಕೀಟಭಕ್ಷಕ, ಕೀಟಹಾರಿ, ಅಥವಾ ಕನ್ನಡದಲ್ಲೇ ಪಿಕ್ಚರ್ ಸಸ್ಯ ಅಂತ ಕೊಟ್ಬಿಡ್ತಾರೆ. ಸೊ ಆ ಒಂದು ಏರಿಯಾಗೆ ಮಾತ್ರ ಏನಾಗಿರುತ್ತೆ, ಸೀಮಿತ ಆಗಿರುತ್ತೆ. ಇಲ್ಲ ನಮ್ಮ ಮನೆ ಮುಂದೆ ತೊಗೊಂಬಂದು ನಾವು ಪಿಕ್ಚರ್ ಪ್ಲ್ಯಾಂಟನ್ನು ಬೆಳೆಸ್ತೀವಿ, ಅದಕ್ಕೆ ದಿನಾಗಲೂ ನೀರು ಹಾಕ್ತೀವಿ, ಅಲ್ಲಿ ಆ ರೀತಿಯಾಗಿ ಅದು ಬೆಳೆಯೋದಿಲ್ಲ. ಬಿಕಾಸ್ ಆ ಒಂದು ಏರಿಯಾಗೆ ಏನಾಗಿರುತ್ತೆ, ಅದು ಹೊಂದ್ಕೊಂಡು ಬೆಳೀತಾ ಇರುತ್ತೆ. ನೆಕ್ಸ್ಟು ಆಗುಂಬೆ ರೀಸನಲ್ಲಿ ನೋಡಿದ್ರೆ ನಾವು ಟೆರಿಡೋಫೈಟಾ ಗ್ರೂಪ್ ಅಂತ ನಾವೇನು ಕರಿತೀವಲ್ವ, ಜರಿ ಸಸ್ಯಗಳು. ಜರಿ ಸಸ್ಯಗಳಲ್ಲಿ ಬರೋದು ವೆರಿ ವೆರಿ ಇಂಪಾರ್ಟೆಂಟು, ಸ್ಪೋರ್ ಫಾರ್ಮೇಷನ್ ಮಾಡ್ತಕ್ಕಂಥದ್ದು ಟೀರೀಸ್. ಸೊ ಆ ಟೀರೀಸ್ ಸಸ್ಯಗಳು ಏನಾಗುತ್ತೆ ಅಂತ ಹೇಳಿದ್ರೆ ಕಾಮನ್ ಏರಿಯಾನಲ್ಲೂ ಕೂಡ ಬೆಳೆಯುತ್ತೆ. ಯಾವಾಗ, ರೈನಿ ಸೀಸನಲ್ಲಿ ಬೆಳೆಯುತ್ತೆ. ಬಟ್ ಆಗುಂಬೆ ರೀಸನಿಗೆ ಹೋಗೋದಾದರೆ, ಹ್ಯಾಸ್ ಅ ಬಾಟ್ನಿ ಸ್ಟೂಡೆಂಟ್ ಅಂತ ಅಂದ್ಕೊಂಡು ಆಗುಂಬೆ ರೀಸನಿಗೆ ಹೋದರೆ ಪಕ್ಕಾ ಟೆರಿಡೋಫೈಟಾ ಗುಂಪಿಗೆ ಸೇರಿದಂತಹ ಅನೇಕ ಸಸ್ಯಗಳು ಸಿಗುತ್ತೆ. ಜೊತೆಗೆ ಬ್ರಯೋಫೈಟ್ಸ್ ಅಂತ ನಾವೇನು ಕರಿತೀವಿ, ನಡೆದಾಡುವ ಜರಿ ಸಸ್ಯ. ಸೊ ಅಡಿಯಾಂಟಮ್ ಕೂಡ ಅಲ್ಲೇನಾಗುತ್ತೆ, ಈಸಿಯಾಗಿ ನಮಗೆ ಸಿಗತ್ತೆ. ಬಟ್ ನೀವು ಇರ್ತಕ್ಕಂತಹ ಏರಿಯಾಸ್ಗಳಲ್ಲಿ ಅದು ಬೆಳೆಯೋದಿಲ್ಲ. ಒಟ್ಟಾರೆಯಾಗಿ ಏನು ಎಕ್ಸೋಟಿಕ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ, ಆ ಒಂದು ಎಕ್ಸ್ಟಿಂಕ್ಟ್ ಏರಿಯಾನಲ್ಲಿ, ಒಂದು ಲಾರ್ಜ್ ಬೌಂಡೆಡ್ ಏರಿಯಾನಲ್ಲಿ ಆ ಹ್ಯೂಮಿಡಿಟಿ ಆಗಿರ್ಬೋದು, ಸಾಯಿಲ್ ಕಂಡೀಷನ್ ಆಗಿರ್ಬೋದು, ಅಥವಾ ರೈನಿ ಸೀಸನ್ಗಳಿಗೆ ಹೊಂದ್ಕೊಂಡಿರೋದಾಗಿರ್ಬೋದು, ಆ ಒಂದು ಸಸ್ಯಗಳು ಅಲ್ಲಿಗೆ ಹೊಂದ್ಕೊಂಡಿರುತ್ತೆ. ಇಲ್ಲಿ ಕೇಳ್ತಾ ಇರೋದೇನಂತ ಹೇಳಿದ್ರೆ,
ಒಂದು ಪ್ರದೇಶಕ್ಕೆ ಮೂಲವಲ್ಲದ್ದು, ನಾಟ್ ನೇಟಿವ್ ಟು ದಿ ಏರಿಯಾ ಅಂತಹ ಒಂದು ಕ್ಯಾರೆಕ್ಟ್ರನ್ನು ಶೋ ಮಾಡ್ತಕ್ಕಂತಹ ಸಸ್ಯಗಳು ಇರ್ತವೆ. ಸೊ ಅಂಥವಕ್ಕೆ ನಾವೇನಂತ ಕರಿತೀವಿ, ವಿಲಕ್ಷಣ, ಎಕ್ಸೋಟಿಕ್. ಫಾರ್ ಎಕ್ಸಾಂಪಲ್ ನಾನೇ ಹೇಳಿದೆ, ಟೆರಿಡೋಫೈಟಾ ಗುಂಪಿಗೆ ಸೇರಿದಂತಹ ಅನೇಕ ಸಸ್ಯಗಳು ಎಲ್ಲಿ ಸಿಗುತ್ತೆ, ಆಗುಂಬೆ ರೀಸನಲ್ಲಿ ಈಸಿಯಾಗಿ ಸಿಗುತ್ತೆ ಅಂತ ಹೇಳಿದೆ. ಬಟ್ ನಾವು ರೈನಿ ಸೀಸನಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇರ್ತಕ್ಕಂತಹ ಸಾಯಿಲ್ ಕಂಡೀಷನಲ್ಲಿ ಟೀರಿಸ್ ಪ್ಲ್ಯಾಂಟನ್ನು ನೋಡ್ಬೋದು, ಅಂದರೆ ಪಕ್ಕ ನೋಡ್ಬೋದು. ಬಟ್ ರೈನಿ ಸೀಸನಲ್ಲಿ ಮಾತ್ರ, ಉಳಿದಿರೋ ಸೀಸನಲ್ಲಿ ಲೋಕಲ್ ಏರಿಯಾನಲ್ಲಿ ನೋಡೋಕ್ಕಾಗಲ್ಲ. ಇಂತಹ ಎಕ್ಸ್ಟಿಂಟ್ ಕ್ಯಾರೆಕ್ಟ್ರಿಗೆ ಏನಂತ ಕರಿತೀವಿ ಅಂದರೆ ಎಕ್ಸೋಟಿಕ್, ವಿಲಕ್ಷಣ ಅಂತ ಹೇಳಿ ಕರಿತೀವಿ. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಎಕ್ಸೋಟಿಕ್. ಸೊ ದ ನೆಕ್ಸ್ಟ್ ಒನ್, ಮ್ಯಾಚ್ ದಿ ಫಾಲೋಯಿಂಗ್. ಈ ಕಡೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಲಿಪಿಡ್ ಮತ್ತು ಡೈಸೆಕರೈಡ್ ಅಂತ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಡೈರೆಕ್ಟಾಗಿ ಏನು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಡೈಸೆಕರೈಡ್ ಅಂದ ತಕ್ಷಣವೇ ಡೈಸೆಕರೈಡ್ಗಳಿಗೆ ಎಕ್ಸಾಂಪಲ್ ಅಲ್ಲೇನಾಗುತ್ತೆ, ಮಾಲ್ಟೋಸ್ ಬರುತ್ತೆ, ಲ್ಯಾಕ್ಟೋಸ್ ಬರುತ್ತೆ ಮತ್ತು ಸುಕ್ರೋಸ್ ಬರುತ್ತೆ. ಆ್ಯಸ್ ಕಂಪೇರ್ ಟು ದಟ್ ಒನ್ ಅಂದರೆ ಮೋನೋಸೆಕರೈಡ್ ಗುಂಪಲ್ಲಿ ಬರೋದು ಗ್ಲೂಕೋಸ್, ಗ್ಯಾಲಕ್ಟೋಸ್ ಮತ್ತು ಫ್ರುಕ್ಟೋಸ್. ಇದು 3 ಮೋನೋಸೆಕರೈಡ್, ಏಕಶರ್ಕರ. ದ್ವಿಶರ್ಕರದಲ್ಲಿ ಬರೋದು ಮಾಲ್ಟೋಸ್, ಲ್ಯಾಕ್ಟೋಸ್ ಮತ್ತು ಸುಕ್ರೋಸ್. ಅಷ್ಟೂ ಕೂಡ ನಾವು ಕರೆಕ್ಟಾಗಿ ಅರೇಂಜ್ ಮಾಡಿದಾಗ ಈ ರೀತಿಯಾಗಿ ಕಾಣಿಸ್ತಾ ಇದೆ ನಮಗೆ. ಕಾರ್ಬೋಹೈಡ್ರೇಟು ಮೋನೋಸೆಕ್ರೈಡ್ ಗುಂಪಿಗೆ ಸೇರಿರುತ್ತೆ. ಪ್ರೋಟೀನ್ ಅಂತ ಹೇಳಿದ್ರೆ ಒಂದು ಡೆಫಿನೇಷನ್ ಕೊಡಬೇಕು ಅಂತ ಹೇಳಿದ್ರೆ 20 ಪೇರ್ಸ್ ಆಫ್ ಟ್ವಿಸ್ಟೆಡ್ ಪೇರ್ ಆಫ್ ಅಮೈನೋ ಆ್ಯಸಿಡ್ಸ್. ಮೊದಲೇನಿತ್ತು 20 ವಿವಿಧ ಬಗೆಯ ಅಮೈನೋ ಆಮ್ಲಗಳು ಸೇರಿಕೊಂಡು ಪ್ರೋಟೀನ್ ಫಾರ್ಮೇಷನ್ ಆಗುತ್ತೆ. ಆ ಪ್ರೋಟೀನ್ ಫ್ಯಾಕ್ಟರಿ ಯಾರು, ರೈಬೋಸೋಮು. ರೈಬೋಸೋಮ್ ಎಲ್ಲಿ ಬರುತ್ತೆ, ನಾನ್ ಮೆಂಬ್ರೇನಸ್ ಸೆಲ್ ಆರ್ಗನಲ್ಲಿ ಬರುತ್ತೆ. ಇಷ್ಟು ಕೂಡ ನೆನ್ಪಿಟ್ಕೋಬೇಕು. ರೈಬೋಸೋಮನ್ನು ಡಿಸ್ಕವರ್ ಮಾಡಿದವರು ಪ್ಯಾಲೆಡ್, ಮರಿಬಾರ್ದು. ಸೊ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಪ್ರೋಟೀನ್ ಸಿಂಥೆಸಿಸ್ ನಡೆಯುತ್ತೆ. ಆ ಪ್ರೋಟೀನ್ ಸಿಂಥೆಸಿಸ್ ನಡೆಯುತ್ತೆ ಅಂದರೆ ಆ ಪ್ರೋಟೀನಲ್ಲಿ ಏನನ್ನು ಒಳಗೊಂಡಿರುತ್ತೆ, ಸುರುಳಿ ಆಕಾರದ 20 ಬಗೆಯ ವಿವಿಧ ಅಮೈನೋ ಆಮ್ಲಗಳನ್ನು ಅದು ಒಳಗೊಂಡಿರುತ್ತೆ. ಸೊ ಇಷ್ಟು ನಮಗೆ ಇನ್ ಡೀಟೇಲಾಗಿ ಗೊತ್ತಿತ್ತು ಅಂದರೆ ಮ್ಯಾಚಪ್ ಆರು ಮಾಡೋ ಕೊಡಲಿ ಅಥವಾ 4 ಆಪ್ಷನ್ಸ್ ಆರು ಕೊಡಲಿ, ಪಕ್ಕಾ ಎಕ್ಸಾಕ್ಟ್ ಆನ್ಸರು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ಇಲ್ಲಿ ಅಮೈನೋ ಆ್ಯಸಿಡ್ಸು ಕರೆಕ್ಟ್ ಆಗುತ್ತೆ. ಸೊ ದ ನೆಕ್ಸ್ಟ್ ಒನ್, ಲಿಪಿಡ್. ನಮ್ಮ ದೇಹದಲ್ಲಿ ಫ್ಯಾಟ್ ಬೇಕಾ ಬೇಡವಾ ಅಂತ ಹೇಳಿದ್ರೆ ಫ್ಯಾಟ್ ಇರೋದಕ್ಕೋಸ್ಕರನೇ ನಾವು ಆರಾಮಾಗಿ ಸ್ಟಿಫ್ ಆಗಿದ್ದೀವಿ. ಬಟ್ ಎಕ್ಸೆಸ್ ಆಫ್ ಫ್ಯಾಟ್ ಒಳ್ಳೆಯದಲ್ಲ. ಇವಾಗ ಏನಕ್ಕೆ, ಯಾವ ಒಂದು ಸಂದರ್ಭದಲ್ಲಿ ಫ್ಯಾಟ್ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ, ಚಳಿಗಾಲದಲ್ಲಿ ನೋಡಿರ್ಬೋದು ಸ್ವಲ್ಪ ದಪ್ಪ ಇದ್ದಾರೆ ಅಂತ ಹೇಳಿದ್ರೆ ಓಕೆ. ಈಗ ಫಾರ್ ಎಕ್ಸಾಂಪಲ್ ನಾವೇ ಆಗುಂಬೆಗೆ ಹೋದ್ವಿ ಅಂದ ತಕ್ಷಣ, ಇದು ಸಮ್ಮರ್ ಸೀಸನಲ್ಲಿ ಹೋದ್ವಿ ಅಂದರೆ ಓಕೆ, ಇಲ್ಲಿ ಫುಲ್ ಬಿಸಿಲಿರುತ್ತೆ, ಅಲ್ಲಿಗೆ ಹೋದಾಗ ನಮಗೆ ಒಂಥರ ಈ ಅನ್ಈಸಿ ಫೀಲ್ ಆಗಲ್ಲ, ಈಸಿಯಾಗಿ ಮೂವ್ ಮಾಡ್ಕೊಂಡು ಬರ್ತೀವಿ. ಬಟ್ ಮಳೆಗಾಲದಲ್ಲಿ ಇಲ್ಲೇ ಅಂದರೆ ನಮ್ಮ ಲೋಕಲ್ ಏರಿಯಾಗಳಲ್ಲೇ ಅಷ್ಟು ನಮಗೆ ಹಿಂಸೆ ಆಗ್ತಿರುತ್ತೆ. ಆಗುಂಬೆಗೆ ಹೋಗ್ತೀಯಾ ಅಂತ ಹೇಳಿದ್ರೆ ಒಂಥರ ಮರ್ಗಟ್ಟಿರೋ ಥರ ನಿಂತ್ಕೊಬಿಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕಂಡೀಷನ್ನು ಆ ರೀತಿ ಇರುತ್ತೆ. ಬಟ್ ಒಂದು ಸ್ವಲ್ಪ ದಪ್ಪ ಇದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿ ಫ್ಯಾಟ್ ಡಿಪೋಸಿಷನ್ನು ಜಾಸ್ತಿ ಇರುತ್ತೆ, ಎಕ್ಸಸ್ ಇರುತ್ತೆ ನಾರ್ಮಲ್ ರೇಟಿಗಿಂತ. ಸೊ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಜಾಸ್ತಿ ಅವರಿಗೆ ನಡುಕ ಉಂಟಾಗೋದಿಲ್ಲ. ಬಿಕಾಸ್ ಅವ್ರ ಫ್ಯಾಟ್ ಅಲ್ಲೇನು ಮಾಡ್ತಿರುತ್ತೆ, ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ನೆಕ್ಸ್ಟು ಫಾಸ್ಟಿಂಗ್ ಡೇಸ್ ಅಂತ ಹೇಳಿ ಕರಿತೀವಿ. ಇವಾಗ ಫಾಸ್ಟಿಂಗ್ ಇದ್ದಾರೆ ಅಥವಾ ಯಾವುದೋ ಒಂದು ವ್ರತ ಮಾಡ್ತಿದ್ದಾರೆ ಅಥವಾ ಅವ್ರಿಗೆ ಅವತ್ತು ಏನೋ ತಿಂಡಿ ಮಾಡ್ಕೊಂಬಂದಿಲ್ಲ, ಪ್ರೇಯರಲ್ಲೇ ನಿಮ್ಮ ಹೈಸ್ಕೂಲ್ ಡೇಸಲ್ಲೇ ನೋಡಿರ್ಬೋದು, ಸ್ವಲ್ಪ ಬಿಸಿಲು ಜಾಸ್ತಿ ಆಯಿತು ಅಂತ ಅಂದರೆ ಗಿಟಿನೆಸ್ ಬಂದು ಬಿದ್ದುಬಿಡ್ತಾ ಇದ್ವಿ. ಅಂದರೆ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಆ ಫ್ಯಾಟು ಆ ವ್ಯಕ್ತಿನಲ್ಲಿ ನಿಗದಿತ ಪ್ರಮಾಣದಲ್ಲಿ ಇತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿ ಫಾಸ್ಟಿಂಗ್ ಇದ್ದ ಅಥವಾ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದರೆ ಅಪ್ ಟು ಲಂಚ್ ಅವರ್ವರೆಗೂ ಕೂಡ ಆ ಫ್ಯಾಟು ಬಾಡಿ ಕಂಡೀಷನನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇರುತ್ತೆ. ಬಿಕಾಸ್ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಯಿಲ್ ಡಿಪೋಸಿಷನ್ ಆಗಿರುತ್ತೆ. ಸೊ ಈ ಆಯಿಲು ಯಾರಲ್ಲಿ ಹೆಲ್ಪ್ ಮಾಡೋದಿಲ್ಲ, ಇದು ದಪ್ಪ ಇರೋರು ತೆಳ್ಳಗಿರೋರು ಕಂಡೀಷನ್ ಆಯಿತು. ಯಾರಿಗೆ ಪಾಪ ಹೆಲ್ಪ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿದ್ರೆ ಈ ಡ್ರಗ್ ಅಡಿಕ್ಟ್ ಆಗಿರ್ತಾರೆ ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಇರ್ತಾರಲ್ಲ, ಸೊ ಅಲ್ಲೇನಾಗುತ್ತೆ ಲಿವರ್ ಪಾಪ ಟಾಕ್ಸಿಕ್ ಸಬ್ಸ್ಟೆನ್ಸನ್ನು ಹೊರಗಡೆ ಹಾಕ್ತಾ ಇರತ್ತೆ. ಬಟ್ ಯಾವಾಗ ಅದರ ಒಂದು ಪ್ರೊಸೆಸ್ ಅಥವಾ ಅದರ ಒಂದು ಫಂಕ್ಷನ್ ಕಡಿಮೆ ಆಯಿತು, ಡಿಕ್ರೀಸ್ ಆಯಿತು ಅಂತ ಹೇಳಿದಾಗ ಸೊ ಅಲ್ಲೇನಾಗುತ್ತೆ ಅದು ನೀರಿನಲ್ಲಿ ಕೊಬ್ಬನ್ನು ಕರಗಿಸಿಕೊಳ್ತಕ್ಕಂತಹ ಒಂದು ಕೆಪಾಸಿಟಿ ಲಿವರಿಗಿರುತ್ತೆ. ಸೊ ಆ ಒಂದು ಲಿವರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಯಾರು ಆಲ್ಕೋಹಾಲ್ ಅಡಿಕ್ಟ್ ಆಗಿರ್ತಾರೆ ಸೊ ಎಷ್ಟು ಪ್ರಮಾಣದಲ್ಲಿ ಸಾಧ್ಯನೋ ಅಷ್ಟನ್ನು ಏನು ಮಾಡುತ್ತೆ ಆಲ್ಕೋಹಾಲಿಕ್ ಅಥವಾ ಟಾಕ್ಸಿಕ್ ಸಬ್ಸ್ಟೆನ್ಸನ್ನು ಎಕ್ಸ್ಕ್ರೀಟ್ ಮಾಡ್ತಾನೆ ಇರುತ್ತೆ. ಯಾವಾಗ ಅವರ ಆಲ್ಕೋಹಾಲಿಕ್ ಕನ್ಸಂಪ್ಷನ್ ಇನ್ನೂ ಜಾಸ್ತಿ ಆಯಿತು ಅಂತ ಹೇಳಿದಾಗ ಸೊ ಅಲ್ಲಿ ನೋಡ್ಬೋದು ನೀವು ಲಿವರು ಡ್ಯಾಮೇಜ್ ಆಗಿದೆ. ಸೊ ನೆಕ್ಸ್ಟ್ ಅದೇನು ವರ್ಕ್ ಮಾಡೋಕ್ಕಾಗಲ್ಲ. ಸೊ ಇದು ಪರ್ಮನೆಂಟ್ ಅಂದರೆ ಪರ್ಮನೆಂಟ್ ಅಲ್ಲ,
ಅದು ನಿಗದಿತವಾಗಿ ಹೇಳಬೇಕು ಅಂದರೆ 7 ರಿಂದ 8 ವರ್ಷಗಳ ಕಾಲ ಒಂದು ಡ್ರಾಪ್ ಕೂಡ ಅವರು ಆಲ್ಕೋಹಾಲ್ ಮುಟ್ಟಿಲ್ಲ ಅಂತ ಹೇಳಿದ್ರೆ ಮತ್ತೆ ಲಿವರ್ ಏನಾಗುತ್ತೆ ಅಂತ ಹೇಳಿದ್ರೆ ಹೊಸನಾಗಿ ರೆಡಿ ಆಗತ್ತೆ. ದಟ್ಸ್ ವೈ ಅದಕ್ಕೆ ರೀಜನರೇಟಿಂಗ್ ಆರ್ಗನ್ ಆಫ್ ಹ್ಯೂಮನ್ ಬಾಡಿ ಅಂತ ಹೇಳಿ ಕರೀತಾರೆ. ಅಂದರೆ ಅಲ್ಲಿರ್ತಕ್ಕಂತಹ ಹೆಪಾಟೋಸೈಟಿಕ್ ಸೆಲ್ಗಳೇನಾಗತ್ತೆ ಮತ್ತೆ ಅದೇ ಹೆಲ್ದಿ ಸೆಲ್ಗಳಾಗಿ ಡೆವಲಪ್ ಆಗ್ತಾ ಲಿವರ್ ನಾರ್ಮಲ್ ಕಂಡೀಷನ್ನಿಗೆ ಬರುತ್ತೆ. ಮತ್ತೆ ಅವರು ಆಲ್ಕೋಹಾಲನ್ನು ಟಚ್ ಮಾಡಿದ್ರೆ ನೆಕ್ಸ್ಟ್ ಅದೇ ರೀತಿ ಕಂಟಿನ್ಯೂ ಮಾಡಿದ್ರು ಅಂದರೆ ಎಗೈನ್ ಮತ್ತೆ ಡ್ಯಾಮೇಜ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಅಲ್ಲಿ ಆ ಒಂದು ನೀರಿನಲ್ಲಿ ಕೊಬ್ಬನ್ನು ಕರಗಿಸ್ತಕ್ಕಂತಹ ಒಂದು ಕೆಪಾಸಿಟಿ ಇರೋದು ನಮ್ಮ ಲಿವರ್ಗೆ, ಯಕೃತ್ಗೆ. ಆ ಒಂದು ಪ್ರೊಸೆಸ್ಸಿಗೆ ಒಂದು ಬ್ಯೂಟಿಫುಲ್ ಟರ್ಮ್ ಕೊಡ್ತೀವಿ ನಾವು, ಎಮಲ್ಸಿಫಿಕೇಷನ್. ಇದನ್ನು ಕೇಳಿದ್ದಾರೆ PSI ಎಕ್ಸಾಮಲ್ಲಿ, ಎಮಲ್ಸೀಕರಣ. ಮತ್ತು ಕನ್ನಡದಲ್ಲಿ ಕೇಳೋದಿಲ್ಲ ಅದನ್ನು, ಎಮಲ್ಸೀಕರಣ ಅಂತಾನೆ ಅಥವಾ ಎಮಲ್ಸಿಫಿಕೇಷನ್ ಅಂತ ಆ್ಯಸ್ ಇಟ್ ಈಸ್ ಅದನ್ನು ಕೊಟ್ಟಿರ್ತಾರೆ. ಕೊಬ್ಬನ್ನು ನೀರಿನಲ್ಲಿ ಕರಗಿಸ್ತಕ್ಕಂತಹ ಒಂದು ರಾಸಾಯನಿಕ ಕ್ರಿಯೆ. ಆ ರಾಸಾಯನಿಕ ಕ್ರಿಯೆ ನಡೆಸ್ತಕ್ಕಂತಹ ರಾಸಾಯನಿಕ ಕಾರ್ಖಾನೆ ಲಿವರ್. ಸೊ ದ ನೆಕ್ಸ್ಟ್ ಒನ್ ಡೈಸೆಕರೈಡ್. ಡೈಸೆಕರೈಡಲ್ಲಿ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿರೋದು ಲ್ಯಾಕ್ಟೋಸ್. ಮ್ಯಾಚಪ್ ಮಾಡಬೇಕಾಗಿರೋದು ನಾವು ಲ್ಯಾಕ್ಟೋಸ್ ಅಂತ. ಇದ್ರ ಒಟ್ಟಿಗೆ ಇನ್ನೆರಡನ್ನ ನೆನ್ಪಿಟ್ಕೋಬೇಕು, ಸುಕ್ರೋಸ್ ಮತ್ತು ಮಾಲ್ಟೋಸ್. ಇಲ್ಲಿ ಲ್ಯಾಕ್ಟೋಸ್ ಕೊಟ್ಟರು ಓಕೆ, ನೆಕ್ಸ್ಟ್ ಯಾವುದೋ ಎಕ್ಸಾಮಲ್ಲಿ ಮಾಲ್ಟೋಸ್ ಅಥವಾ ಸುಕ್ರೋಸ್ ಕೇಳಿದರು ಅಂದರೆ ಪಕ್ಕ ನಮಗೆ ನೆನಪಿರಬೇಕು. ದೀಸ್ ಆರ್ ಕಮ್ಸ್ ಅಂಡರ್ ಡೈಸೆಕರೈಡ್ ಅಂತ ಹೇಳಿ. ಸೊ ದ ನೆಕ್ಸ್ಟ್ ಒನ್, ಕೆಳಗಿನವುಗಳಲ್ಲಿ ಯಾವುದು ಪ್ರತಿಜೀವಕಕ್ಕೆ ಉದಾಹರಣೆ ಅಲ್ಲ? ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎಕ್ಸಾಂಪಲ್ ಫಾರ್ ಆ್ಯಂಟಿಬಯೋಟಿಕ್ಸ್? ಆ್ಯಂಟಿಬಯೋಟಿಕ್ಸ್ ಅಂದ ತಕ್ಷಣವೇ ನಮಗೇನು ನೆನಪಾಗಬೇಕು? ಆ್ಯಂಟಿಜನ್ ನೆನಪಾಗಬೇಕು. ಆ್ಯಂಟಿಜನ್ ಜೊತೆಗೆ ಆ್ಯಂಟಿಬಾಡೀಸ್ ನೆನಪಾಗಬೇಕು. ಬಿಕಾಸ್ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಪ್ರತಿಜೀವಕ, ಪ್ರತಿರೋಧಕ, ನೆಕ್ಸ್ಟು ಆ್ಯಂಟಿಬಾಡೀಸ್ ಅಂದ ತಕ್ಷಣ ನಾವು ಮತ್ತೆ ವೈಟ್ ಬ್ಲಡ್ ಸೆಲ್ಸನ್ನು ಪಕ್ಕಾ ನೆನ್ಪಿಟ್ಕೊಳ್ಳೇಬೇಕಾಗತ್ತೆ. ಬಿಕಾಸ್ ವೈಟ್ ಬ್ಲಡ್ ಸೆಲ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬಿ ಲಿಂಪೋಸೈಟ್ ಮತ್ತು ಟಿ ಲಿಂಪೋಸೈಟ್ ಬರುತ್ತೆ. ಬಿ ಲಿಂಪೋಸೈಟು ಯಾವುದೋ ಒಂದು ಫಾರಿನ್ ಸಬ್ಸ್ಟೆನ್ಸ್ ನಮ್ಮ ದೇಹಕ್ಕೆ ಎಂಟ್ರಿ ಆಗಿದೆ ಅಂತೇಳಿ ಎಚ್ಚರಿಕೆಯನ್ನು ಕೊಡುತ್ತೆ. ಯಾರಿಗೆ ಎಚ್ಚರಿಕೆಯನ್ನು ಕೊಡುತ್ತೆ? ನಮಗೆ ಡೈರೆಕ್ಟಾಗಿ ಹೇಳಲ್ಲ. ಅವು ಯಾರ ಜೊತೆ ಮಾತಾಡುತ್ತೆ ಅಂತ ಹೇಳಿದ್ರೆ ಸೆಲ್ಗಳ ಜೊತೆ, ಸೆಲ್ಗಳಿಗೆ ಹೇಳುತ್ತೆ. ಜೀವಕೋಶ, ಕೋಟ್ಯಾನುಕೋಟಿ ಜೀವಕೋಶಗಳಿರುತ್ತೆ, ಅದಕ್ಕೆ ಜಸ್ಟ್ ಹೇಳುತ್ತೆ ಯಾವುದೋ ಒಂದು ಫಾರಿನ್ ಸಬ್ಸ್ಟೆನ್ಸು ನಮ್ಮ ದೇಹಕ್ಕೆ ಹೆಲ್ದಿ ಸೆಲ್ನ ಅಟ್ಯಾಕ್ ಮಾಡೋಕ್ಕೆ ಬಂದಿದೆ ಅಂತ ಹೇಳಿ ಬಿ ಲಿಂಪೋಸೈಟ್ ಹೇಳುತ್ತೆ. ಟಿ ಲಿಂಪೋಸೈಟ್ ಏನು ಮಾಡುತ್ತೆ? ಅದರ ವಿರುದ್ಧ ಹೋರಾಟವನ್ನು ಮಾಡುತ್ತೆ. ಅಂದರೆ ಯಾವ ಒಂದು ಫಾರಿನ್ ಏಜೆಂಟ್ ಎಂಟ್ರಿ ಆಗಿರುತ್ತೆ ಅದನ್ನು ಕಿಲ್ ಮಾಡೋ ಕೆಪಾಸಿಟಿ ಟಿ ಲಿಂಪೋಸೈಟಿಗಿರುತ್ತೆ. ಇಷ್ಟು ಐಡೆಂಟಿಫೈ ಮಾಡಬೇಕು, ಕಿಲ್ ಮಾಡಬೇಕು ಅಂತ ಹೇಳಿದ್ರೆ ಆ ಪರ್ಸನಲ್ಲಿ WBC ಕರೆಕ್ಟಾಗಿ ವರ್ಕ್ ಮಾಡ್ತಾ ಇರಬೇಕು. ಅಂದರೆ ಪ್ರತಿ ಜೀವಕಗಳು ಅಂತ ಬಂದಾಗ ಗೋ ಫಾರ್ ದಟ್ WBC. ಸೊ ಅಲ್ಲೇನಾಗುತ್ತೆ, WBC ಕರೆಕ್ಟಾಗಿ ವರ್ಕ್ ಮಾಡ್ತು ಅಂತ ಹೇಳಿದ್ರೆ ಅದರಲ್ಲಿ ಬರ್ತಕ್ಕಂತಹ ಮಾನೋಸೈಟ್ಸ್, ಗ್ರ್ಯಾನಿಯೋಸೈಟ್ಗಳಲ್ಲಿ ಬರ್ತಕ್ಕಂತಹ ಮಾನೋಸೈಟ್ಗಳು ಕೂಡ ಏನು ಮಾಡುತ್ತೆ? ಬಾಡಿ ಇಮ್ಯೂನ್ ಸಿಸ್ಟಮನ್ನು ಬೂಸ್ಟಪ್ ಮಾಡ್ತಾ ಇರುತ್ತೆ. ಅದ್ರ ಒಟ್ಟಿಗೆ ಬಿ ಲಿಂಪೋಸೈಟ್ ಮತ್ತು ಟಿ ಲಿಂಪೋಸೈಟ್. ನಾನ್ ಗ್ರ್ಯಾನಿಯೋಸೈಟ್ ಕಣರಹಿತ, ಕಣ ಸಹಿತ ಅಂತ ಮತ್ತೆ 2 ಟೈಪ್ಸ್ ಬರುತ್ತೆ. ನಮ್ಮ ಅಕಾಡೆಮಿಯಿಂದನೇ ಬ್ಲಡ್ ಅಂತ ಹೇಳಿ, ಬ್ಲಡ್ ಬಗ್ಗೆ ಕ್ವಶನ್ ಬ್ಯಾಂಕ್ ಅಷ್ಟೂ ಕೂಡ ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀವಿ. ಅದನ್ನು ನೋಡಿದಾಗ ಯಾವ್ಯಾವ ಗ್ರೂಪು ಎಷ್ಟೆಷ್ಟು ಪ್ರಮಾಣದಲ್ಲಿರುತ್ತೆ ಇಮ್ಯೂನ್ ಸಿಸ್ಟಮನ್ನು ಬೂಸ್ಟಪ್ ಮಾಡೋದಕ್ಕೆ, ಅದರಲ್ಲಿ ಬರ್ತಕ್ಕಂತಹ ಯಾವ ಭಾಗಗಳು ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಇನ್ ಡೀಟೇಲಾಗಿ ನಾವು ನೋಡ್ಬೋದು. ಇಲ್ಲಿ ಯಾವುದು ಪ್ರತಿಜೀವಕಕ್ಕೆ ಎಕ್ಸಾಂಪಲ್ ಅಲ್ಲ ಅಂತ ನೋಡೋದಾದರೆ ನಾವು ಫಸ್ಟ್ ಒನ್ ಇದೆ ನೈಫಾಲಿನ್, ಪೆನ್ಸಿಲಿನ್, ನಿಯೋಮೈಸಿನ್, ಟೆಟ್ರಾಸೈಕ್ಲಿನ್. ಸೊ ಪೆನ್ಸಿಲಿನ್ ಇಂಜೆಕ್ಷನ್ ಗೊತ್ತಿರುತ್ತೆ ನಿಮಗೆ. ಸೊ ಪೆನ್ಸಿಲಿನ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಆ್ಯಂಟಿಬಯೋಟಿಕ್. ನೆಕ್ಸ್ಟು ನಿಯೋಮೈಸಿನ್ ನೋವು ನಿವಾರಕಗಳಲ್ಲಿ ಬಳಸ್ತಾರೆ. ಟೆಟ್ರಾಸೈಕ್ಲಿನ್ ಯಾವ ಒಬ್ಬ ವ್ಯಕ್ತಿಗೆ ಏನೋ ಇಂಜುರಿ ಆಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಅದೇ ಒಂದು ಇಂಜುರಿ ಯಾವುದೇ ಇತರೆ ಫಾರಿನ್ ಏಜೆಂಟ್ಸಿಂದ ಇನ್ಫೆಕ್ಟ್ ಆಗಬಾರ್ದು ಅಂತ ಹೇಳ್ಕೊಡ್ತಾರೆ. ಸೊ ನೆಕ್ಸ್ಟ್ ಉಳ್ಕೊಂಡಿದ್ದು ನೈಫಾಲಿನ್. ಈ ನೈಫಾಲಿನ್ ಅಂತಕ್ಕಂತಹ ರೋಗದ ಗುಣಲಕ್ಷಣಗಳನ್ನು ಕಡಿಮೆ ಮಾಡೋದಕ್ಕೆ, ಡಿಕ್ರೀಸ್ ಮಾಡೋದಕ್ಕೆ ಬಳಸೋದು ಪೆನ್ಸಿಲಿನ್. ದಟ್ಸ್ ವೈ ನೈಫಾಲಿನ್ ಈಸ್ ದ ಕರೆಕ್ಟ್ ಆನ್ಸರ್. ಇದು ಆ್ಯಂಟಿಬಯೋಟಿಕ್ ಅಲ್ಲ, ಈ ಒಂದು ಡಿಸೀಸಿನ ಲಕ್ಷಣಗಳನ್ನು ಕಡಿಮೆ ಮಾಡೋದಕ್ಕೆ ಬಳಸ್ತಕ್ಕಂಥ ಆ್ಯಂಟಿಬಯೋಟಿಕ್ಕು ಪೆನ್ಸಿಲಿನ್. ಸೊ ದ ನೆಕ್ಸ್ಟ್ ಒನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಲ್ಲಿದೆ ಜಿಂಜರ್, ಕ್ಯಾನಾ ಮತ್ತು ಟರ್ಮರಿಕ್ ಅನ್ನೋದು ರೈಸೋಮ್ಗಳು. ರೈಸೋಮ್ ಅಂದರೆ ಒಂದು ಗಡ್ಡೆ ಆಕಾರದಲ್ಲಿ ಕಂಡುಬರ್ತಕ್ಕಂತಹ ರಚನೆ.
ಆ ಗಡ್ಡೆ ಆಕಾರದಲ್ಲಿ ಏನಿರುತ್ತೆ, ಯಾಕಿರುತ್ತೆ ಅಂತ ಹೇಳಿದ್ರೆ ಆ ಗಡ್ಡೆಯ ಆಕಾರದಲ್ಲಿ ಫುಡ್ಡು ಸ್ಟೋರ್ ಆಗಿರುತ್ತೆ. ಆ್ಯಸ್ ಕಂಪೇರ್ ಟು ದಿ ಹೈಬಿಸ್ಕಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಒಂದು ಸ್ಟೆಮ್ ಇರುತ್ತೆ, ರೂಟ್ ಸಿಸ್ಟಮ್ ಕೆಳಗಿರುತ್ತೆ, ಶೂಟ್ ಸಿಸ್ಟಮ್ ಮೇಲ್ಗಡೆ ಇರುತ್ತೆ. ಶೂಟ್ ಸಿಸ್ಟಮಲ್ಲಿ ಸ್ಟೆಮ್ ಇರುತ್ತೆ, ಎಲೆಗಳಿರುತ್ತೆ, ನೆಕ್ಸ್ಟ್ ಹೂ ಬಿಡುತ್ತೆ, ಕಾಯಿ ಹಣ್ಣು ಬೀಜ ಆಗಿ ಮತ್ತೊಂದು ಸಸ್ಯ ಉತ್ಪತ್ತಿಯಾಗುತ್ತೆ. ಬಟ್ ಅಲ್ಲೇನಾಗುತ್ತೆ, ಹಣ್ಣಿನಲ್ಲಿ ಫುಡ್ಡು ಸ್ಟೋರ್ ಆಗಿರುತ್ತೆ. ಇಲ್ಲಿ ರೈಸೋಮ್ ಗಡ್ಡೆ ಆಕಾರದಲ್ಲಿ ಫುಡ್ಡನ್ನು ಈ ಜಿಂಜರ್, ಕ್ಯಾನ ಮತ್ತು ಟರ್ಮರಿಕ್ಕು ಸ್ಟೋರ್ ಮಾಡ್ಕೊಂಡಿರುತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರೈಟ್. ಸೊ ದ ನೆಕ್ಸ್ಟ್ ಒನ್, ಪೊಟ್ಯಾಟೊ ಈಸ್ ಅ ಗುಡ್ ಎಕ್ಸಾಂಪಲ್ ಫಾರ್ ಟ್ಯೂಬರ್. ಅಂದರೆ ಆ ಟ್ಯೂಬರ್ ಅಂತ ನೋಡೋದಾದರೆ ಇಲ್ಲೇನಾಗುತ್ತೆ, ಒಂದು ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ನಾವು ಮಾರ್ಕೆಟಿಗೆ ಹೋಗಿ ಆಲೂಗಡ್ಡೆಯನ್ನು ತೊಗೊಂಬಂದಿಟ್ವಿ, ಆನಿಯನನ್ನು ಅಲ್ಲಿ ಪೊಟ್ಯಾಟೊವನ್ನು ತಂದಿಟ್ಟು ನೆಕ್ಸ್ಟ್ ಅದು ನೆನಪಿಲ್ಲದೆ ಅಥವಾ ಪೊಟ್ಯಾಟೊ ಯೂಸೇ ಮಾಡಿಲ್ಲ ನಾವು ಒಂದು 15 ಡೇಸಿಂದ 20 ಡೇಸ್ ಅಂತ ಹೇಳಿದಾಗ ಅದ್ರ ಮೇಲೆ ಏನೋ ಒಂಥರ ಬಡ್ಡಿಂಗ್ ಥರ ಅಂದರೆ ಮೊಗ್ಗುವಿಕೆ ಥರ ರಚನೆಗಳು ಉಂಟಾಗುತ್ತೆ. ಅದನ್ನು ಕಟ್ ಮಾಡಿ ನಾವು ಸಾಯಿಲಲ್ಲಿ ಹಾಕಿದ್ರೆ ನೆಕ್ಸ್ಟು ಅನದರ್ ಪೊಟ್ಯಾಟೊ ರೆಡಿ ಆಗುತ್ತೆ. ದಟ್ಸ್ ವೈ ಪೊಟ್ಯಾಟೊ ಈಸ್ ಕಮ್ಸ್ ಅಂಡರ್ ಅಥವಾ ಒಂದು ಗುಡ್ ಎಕ್ಸಾಂಪಲ್ ಫಾರ್ ಟ್ಯೂಬರ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಎಲೆಗಳಲ್ಲಿ ಆಹಾರ ಸಂಗ್ರಹಣೆ ಆದರೆ ಅವುಗಳಿಗೆ ಸ್ಕೇಲಿ ಲೀವ್ಸ್ ಎನ್ನುವರು. ಎಕ್ಸಾಕ್ಟ್ಲಿ ಹೌದು. ಅಂದರೆ ಈ ಎಲೆಗಳಲ್ಲಿ ಸಂತಾನೋತ್ಪತ್ತಿ ಅನ್ನೋದನ್ನು ನಾವು ನೆನಪು ಮಾಡಿಕೊಂಡ್ರೆ ಬ್ರಯೋಫಿಲ್ಲಮ್ ಲೀವ್ ಅಂತೇಳಿ ಕರಿತೀವಿ, ಲೀವ್ಸ್. ಆ ಬ್ರಯೋಫಿಲ್ಲಮ್ ಲೀವ್ಸ್ ಏನಾಗಿರುತ್ತೆ, ಆ ಎಲೆಯ ಸುತ್ತಲೂ ಕೂಡ ಕೆಲವೊಂದು ಮೊಗ್ಗುಗಳ ರೀತಿ ರಚನೆ ಉಂಟಾಗಿರುತ್ತೆ. ಅದನ್ನು ಕಟ್ ಮಾಡಿ ಹಾಕಿದ್ರೆ ನೆಕ್ಸ್ಟ್ ಇನ್ನೊಂದು ಹೊಸ ಬ್ರಯೋಫಿಲ್ಲಮ್ ರೆಡಿ ಆಗುತ್ತೆ. ಸೊ ಈ ರೀತಿಯಾಗಿ ಎಲೆಗಳಲ್ಲೂ ಸಹ ಆಹಾರ ಸಂಗ್ರಹಣೆ ಆದರೆ ಆ ಎಲೆಗಳಿಗೆ ನಾವು ಸ್ಕೇಲಿ ಎಲೆಗಳು ಅಂತ ಹೇಳಿ ಕರಿತೀವಿ. ಇಷ್ಟೇ ಅಲ್ಲ ಫ್ರೆಂಡ್ಸ್, ಅಲ್ಲಿ ಸ್ಕೇಲಿ ಲೀವ್ಸ್ ಎಲ್ಲೆಲ್ಲಿ ಕಂಡು ಬರುತ್ತೆ, ಆನಿಯನ್ ಮತ್ತು ಗಾರ್ಲಿಕ್, ನಾವು ಯೂಸ್ ಮಾಡ್ತಕ್ಕಂತಹ ಬೆಳ್ಳುಳ್ಳಿ. ಸೊ ಅಲ್ಲೇನಾಗುತ್ತೆ, ಸ್ಕೇಲಿ ಲೀವ್ಸ್ ಇರುತ್ತೆ, ಆ ಸ್ಕೇಲಿ ಲೀವ್ಸಲ್ಲಿ ಫುಡ್ ಸ್ಟೋರೇಜ್ ಆಗಿರುತ್ತೆ. ಆನಿಯನ್ನಲ್ಲೂ ಕೂಡ ಅಷ್ಟೇ, ನಾವು ಅದನ್ನು ಪದರವಾಗಿ ತೆಗಿಬೋದು. ಅದೇನಾಗುತ್ತೆ ಅಂತ ಹೇಳಿದ್ರೆ ಈರುಳ್ಳಿ ಹೆಚ್ಚಿದೆ, ನಾನೇನು ಮಾಡಿದೆ ಯೂಸ್ ಮಾಡಿಕೊಂಡೆ ಅಡುಗೆಗೆ, ಹಂಗೆ ಹೇಳಬಾರ್ದು. ನೆಕ್ಸ್ಟು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಅಷ್ಟೂ ಕೂಡ ನಾವು ರಿಮೂವ್ ಮಾಡಬೇಕಾದ್ರೆ ಅಥವಾ ಪೀಲ್ ಮಾಡಿ ತೆಗೆದಾಗ ಇದೆಲ್ಲದೂ ಕೂಡ ಸ್ಕೇಲಿ ಲೀವ್ಸ್ ಆಗಿರುತ್ತೆ ಅಂತ ಹೇಳಿ ನೆನ್ಪಿಟ್ಕೋಬೋದು ಆರಾಮಾಗಿ. ಬಟ್ ಈ ಒಂದು ಕಾನ್ಸೆಪ್ಟಿಗೆ ಎಕ್ಸಾಕ್ಟ್ ಅದನ್ನೇ ನೆನ್ಪು ಮಾಡ್ಕೋಬೇಕು ಅಂತಲ್ಲ, ಬಟ್ ಅದನ್ನು ನಾವು ಡೇ ಟು ಡೇ ಲೈಫಲ್ಲಿ ನೋಡೋದ್ರಿಂದ, ಆನಿಯನ್ ಆಗಿರ್ಬೋದು, ಗಾರ್ಲಿಕ್ ಆಗಿರ್ಬೋದು, ಡೇ ಟು ಡೇ ಲೈಫಲ್ಲಿ ನೋಡೋದ್ರಿಂದ ಅವೆರಡೂ ಕೂಡ ನೆನಪಿಗೆ ತೊಗೋಬೋದು. ಆ ಎಳೆಯಾಗಿ ನಾವೇನು ತೆಗಿತೀವಿ, ಸೊ ಅಲ್ಲಿ ಆಹಾರ ಸಂಗ್ರಹಣೆ ಆಗಿರುತ್ತೆ ಅಂತ ಹೇಳಿ ಎಕ್ಸಾಂಪಲ್ ತೊಗೋಬೋದು. ಸೊ ಅಷ್ಟು ಸ್ಟೇಟ್ಮೆಂಟ್ ಕೂಡ ಕರೆಕ್ಟಾಗಿದೆ. ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕ ರೋಗ ಅಲ್ಲ, ಕಮ್ಯುನಿಕೇಬಲ್ ಡಿಸೀಸ್ ಯಾವುದಲ್ಲ ಇಷ್ಟರಲ್ಲಿ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. HIV, ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್, ನೆಕ್ಸ್ಟ್ ಕೊಟ್ಟಿದ್ದಾರೆ TB, ಟ್ಯೂಬರ್ಕ್ಯುಲೋಸಿಸ್, ನೆಕ್ಸ್ಟು ರೇಬೀಸ್, ಲಾಸ್ಟ್ ಒನ್ ಆಲ್ಝೈಮರ್. HIV, TB, ರೇಬೀಸ್ ಪಕ್ಕ ಕೇಳಿರ್ತೀರ. ಕಮ್ಯುನಿಕೇಬಲ್ ಡಿಸೀಸ್ ಯಾವುದಲ್ಲ ಅಂದರೆ ಆಲ್ಝೈಮರ್. ಏನು ಆಲ್ಝೈಮರ್, ಯಾಕೆ ಆಲ್ಝೈಮರ್ ಬರುತ್ತೆ? ಆಲ್ಝೈಮರ್ ಅಂತ ಹೇಳಿದ್ರೆ ಗೊತ್ತು ನಿಮಗೆ, ಡಿಮೆನ್ಷಿಯಾ ಅನ್ನೋ ಒಂದು ಡಿಸೀಸಿಂದ ಮೆದುಳಿಗೆ ಸಂಬಂಧಿಸಿದಂತಹ ರೋಗವನ್ನು ಅಥವಾ ಮೆದುಳಿಗೆ ಸಂಬಂಧಿಸಿದ ನ್ಯೂನ್ಯತೆಯನ್ನು ಹೊಂದಿರತಕ್ಕಂತಹ 60 to 70% ಆಫ್ ಪರ್ಸನ್ಸ್ ಈ ಆಲ್ಝೈಮರ್ನಿಂದ ಬಳಲ್ತಾ ಇರ್ತಾರೆ. ಸೊ ಏನಿದ್ರ ಪ್ರಮುಖ ಲಕ್ಷಣ ಅಂದರೆ ಅವರಿಗೆ ಪ್ರೆಸೆಂಟ್ ಏನು ನಡೀತಾ ಇದೆ ಅದನ್ನು ಈಸಿಯಾಗಿ ಡೈಜೆಸ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ. ಸೊ ಅದ್ಯಾಕೆ ಹಿಂಗೆ, ಇದ್ಯಾಕೆ ಹಿಂಗೆ ಈಸಿಯಾಗಿ ಅನಲೈಸಿಸ್ ಮಾಡೋ ಒಂದು ಕೆಪಾಸಿಟಿ ಅವರಿಗೆ ಇರೋದಿಲ್ಲ. ಸೊ ಹೊಸತನಕ್ಕೆ ಹೊಂದಿಕೊಳ್ತಕ್ಕಂತಹ ಕೆಪಾಸಿಟಿ ಅವರಲ್ಲಿ ಡಿಕ್ರೀಸ್ ಆಗಿರುತ್ತೆ, ಬಿಕಾಸ್ ಅವರು ಆಲ್ಝೈಮರಿಂದ ಬಳಲ್ತಾ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.